वित्तजम्बूफल सार भक्षितम् उमासुतं शोकविनाश कारणम् उमासुतं शोकविनाश कारणम् नमामि नमामि विघ्नेश्वर पादपङ्कजम् नमस्ते शारदा देवी काश्मीरपुरवासिनी त्वामहं प्रार्थये देवी विद्यां बुद्धिं च देहि मे गुरुब्रह्मा गुरुर्विष्णुः गुरुदेवो महेश्वरः गुरुब्रह्मा गुरुर्विष्णुः गुरुदेवो महेश्वरः गुरु साक्षात् परब्रह्म तस्मै श्री गुरवे नमः ಸಾಮದರಿ ಪರಬಲದ ಸುಭಟಸ್ಥೋಮವನು ತನ್ನೊಳಗು ಮಾಡಿಯೇ ಭೂಮಿಪತಿ ಯಮನಂದನನು ಸಾಮದರಿ ಪರಬಲದ ಸುಭಟಸ್ಥೋಮವನು ತನ್ನೊಳಗು ಮಾಡಿಯೇ ಯಮನಂದನನು ಸಂಗ್ರಾಮಕನುವಾದ ಸಭೆಗೆ ನಮಸ್ಕಾರ. ಮಹಾಗಣಪತಿಯನ್ನ ಕ್ಷೇತ್ರ ದೇವತೆಯಾಗಿರ್ತಕ್ಕಂಥ ಕನ್ನಿಕಾ ಪರಮೇಶ್ವರಿಯನ್ನ ನಮ್ಮ ಗಮಕದ ಗುರುಗಳಾಗಿರ್ತಕ್ಕಂಥ ಕೀರ್ತಿಶೇಷ ತುಮಕೂರು ಸುನಂದ ಅವರ ಪಾದ ಪದ್ಮಗಳಿಗೆ ನಮಸ್ಕಾರ ಮಾಡ್ತಾ, ನಮಿಸಿ ನಾರಾಯಣನ ನರನ ಪುರುಷೋತ್ತಮನ ವ್ಯಾಸ ವಾಗ್ದೇವಿಯರ ಬಳಿಕ ಹೇಳುವುದು ಜಯವ. ಜಯದ ಕತೆ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಈ ದಿನ ಗಮಕ ಹಬ್ಬದಲ್ಲಿ ನಾವು ಭೀಷ್ಮ ಪರ್ವದ 2ನೇ ಸಂಧಿಯಲ್ಲಿದ್ದೇವೆ. ವಿನಯ ವಿಧೇಯತೆಗೆ ಕರಗಿದ ಭೀಷ್ಮ ದ್ರೋಣನು, ಧರ್ಮರಾಜನ ಆ ವಿನಯ ಎಂಥವರನ್ನೂ ಕರಗಿಸ್ತದೆ. ಅವನ ಆ ಒಂದು ಸ್ವರೂಪವೇ ಆ ರೀತಿ ಇರ್ತಕ್ಕಂಥ ಧರ್ಮರಾಜ ಸಾಮೋಪಾಯದಲ್ಲಿ ಶತ್ರು ಸೇನೆಯ ವೀರರನ್ನ ತನ್ನವರನ್ನಾಗಿ ಮಾಡಿಕೊಳ್ತಾನೆ. ತನ್ನೊಳಗು ಮಾಡು ಆ ಕವಿ ಬಳಸ್ತಕ್ಕಂತಹ ಪದ. ಎರಡು ಕಡೆ ಸೈನ್ಯಗಳ ಸಿದ್ಧತೆಯಾಗಿದೆ. ದುಷ್ಟದ್ಯುಮ್ನ ಪಾಂಡವರ ಕಡೆ ಸೇನಾಧಿಪತ್ಯವನ್ನು ವಹಿಸಿಕೊಂಡಿದ್ದಾನೆ. ಆ ದುಷ್ಟದ್ಯುಮ್ನನ ಶಕ್ತಿ ಆ ರೀತಿ ಇರ್ತಕ್ಕಂಥದ್ದು. ಅವನು ಕಾರಣೀಯ ಪುರುಷನಾಗಿರ್ತಕ್ಕಂಥದ್ದು. ಅವನು ಬಿಟ್ಟುದನೇ ಅಪಾರವಾಗಿರ್ತಕ್ಕಂತಹ ಆ ಹುಮ್ಮಸ್ಸು ಬಂತಂಥದ್ದು.
ಮಹಾ ಶಕ್ತಿಶಾಲಿಯಾಗಿರ್ತಕ್ಕಂಥ ದುಷ್ಟದ್ಯುಮ್ನ ಪಾಂಡವರ ಕಡೆ ಅವನು ಸೇನಾಧಿಪತ್ಯವನ್ನು ವಹಿಸಿಕೊಂಡಿದ್ದಾನೆ. ಈ ಕಡೆ ಭೀಷ್ಮಾಚಾರ್ಯರು ನಿಂತಿದ್ದಾರೆ. ಆ ಆಕಾಶಕ್ಕೇನೆ ತಲುಪುವ ರೀತಿಯಲ್ಲಿ ಆ ಕುದುರೆಗಳು ಕೆನಿತಾ ಇದೆಯಂತೆ. ಅವಳಿಗೆ ಉತ್ಸಾಹವು ಎಷ್ಟು ರೀತಿಯಲ್ಲಿ ಅವಳನ್ನು ಬೆಳೆಸಿದರೂ ಗೊತ್ತಿಲ್ಲ. ಚೆನ್ನಾಗಿ ಪೌಷ್ಟಿಕವಾಗಿ ಆಹಾರ ಕೊಟ್ಟು ಯುದ್ಧಕ್ಕೆ ತಯಾರು ಮಾಡಿದ್ದಾರೆ. ಕಡಿವಾಣ ಬಿಟ್ಟರೆ ಸಾಕಂತೆ ಮುನ್ನುಗ್ಗುವ ರಥದ ಕುದುರೆಗಳು, ಜೊತೆಗೆ ಅಂಕುಶದಿಂದ ಕಿವಿಲೇಬೇಕಾಗಿರುವಂತೆ ಮೊದಲೇ ಭೂಮಿಯನ್ನ ಗಿರಿಯುವಂತೆ ಮುನ್ನುಗ್ತಕ್ಕಂತಹ ಆ ಆನೆಗಳು. ಹೀಗೆ ಪದಾತಿಗಳ ಸಂಭ್ರಮದಿಂದ ಕೂಗ್ತಾ ಇದ್ದಾರೆ. ಇನ್ನೇನು ಆ ಸೇನಾಧಿಪತಿ ಅವರು ಕೈಯನ್ನ ಎತ್ತಿ ಬೀಸಬೇಕು. ಆ ಬೀಸಿದರೆ ಸಾಕು ಎರಡು ಸೈನ್ಯಗಳು ಎದುರು ಬದಲಾಗಿರುತ್ತವೆ. ಇಂತಹ ಸಮಯದಲ್ಲಿ ಏನು ವಾದ್ಯದ ಧ್ವನಿ ಅಂತಕ್ಕಂಥದ್ದು ಜೋರಾಗಿ ಬರ್ತಾ ಇದ್ದಂತೆ. ಕಲ್ಪಾಂತ ಸಾಗರಕ್ಕೆ ತೊಡರು ಇಕ್ಕಿತು. ಕಲ್ಪಾಂತ ಸಾಗರಕ್ಕೆ ಒಂದು ಬ್ರಹ್ಮನ ಒಂದು ನಿದ್ದೆಯನ್ನ ಕಲ್ಪ ಅಂತ ಕರೀತಾರೆ. ಆ ಬ್ರಹ್ಮನ ನಿದ್ದೆಯನ್ನ ಕೆಡಿಸ್ತಕ್ಕಂಥ ರೀತಿಯಲ್ಲಿ ಅಷ್ಟು ದೊಡ್ಡದಾಗಿರ್ತಕ್ಕ ಸಾಗರೋಪಾದಿಯಲ್ಲಿ ಆ ಸೈನ್ಯ ನಿಂತಿದೆ. ಅದು ಕೂಗು ಆ ಪ್ರಳಯ ಸಾಗರಕ್ಕೆ ಸವಾಲಾಗಿದ್ದಂತೆ ಜೋರಾಗಿ ಡೋಲನ್ನ ಬಾರಿಸ್ತಾ ಇದ್ದಾರೆ. ಕಹಳೆ ಇದೆ, ಬಂಗಾರದ ಹಿಡಿಯುಳ್ಳ ಕತ್ತಿಗಳನ್ನು ಇಟ್ಕೊಂಡಿದ್ದಾರೆ. ಎಷ್ಟು ಸಂಪತ್ತಿತ್ತು ನೋಡಿ. ಆ ಕೊಲ್ಲಬೇಕಾದ ಆ ಹಿಡಿಗೂ ಬಂಗಾರದ್ದು. ಆ ಹಿಡಿಗಳು, ಈಟಿಗಳ ಕ್ಷಣತ್ಕಾರ, ಆ ಈಟಿ ಇಟ್ಕೊಂಡು ನಿಂತಿದ್ದಾರೆ. ಬಿಲ್ಲುಗಳ ಠೇಂಕಾರ, ಅದರ ಹಗ್ಗವನ್ನು ಚೆನ್ನಾಗಿ ಕಟ್ಟಿ ಬಿಗಿಯಾಗಿ ಕಟ್ಟಿದ್ದಾರೆ. ಸುಮ್ಮನೆ ಆಗಿ ಮುಟ್ಟಿದ್ರೆ ಸಾಕಂತೆ ಠೇಂಕಾರ ಬರ್ತದಂತೆ. ಹಾಗೆ ಗರ್ಜನೆ ಈ ಎಲ್ಲ ಬ್ರಹ್ಮನ ಕಿವಿಯನ್ನೇ ಬೇರಿಸ್ತಂತೆ. ಆ ಸಮಯದಲ್ಲಿ ಕೇಳು ಜನ್ಮೇಜಯ ರಾಜ, ಏನಾಗ್ತಿದೆ ಅಂತ. ಕೇಳು ಜನಮೇಜಯ ಧರಿತ್ರಿ ಬಲ, ಭೀಷ್ಮನ ಹೊರಗೆ ಕುರುಭೂಪಾಲ ಬಂದನು, ನಮಿಸಿದನು ಮುಕುಳಕರನಾಗಿ. ಮೇಳದಲ್ಲಿ ಮಂಡಳಿಸಿದ ಅರಿಂದ್ರುಪಜಾಲದಲ್ಲಿ, ಮೇಳದಲ್ಲಿ ಮಂಡಳಿಸಿದ ಅರಿಂದ್ರುಪಜಾಲದಲ್ಲಿ ಯಮಸೂನು ಅವನು ಮೇಲೆ ಭೀಮಾರ್ಜುನರ ವಿವರಿಸಿ ತೋರಬೇಕೆಂದ. ವಾತಾವರಣ ಗಂಭೀರವಾಗಿದೆ, ಸೈನ್ಯ ಸಿದ್ಧವಾಗಿ ನಿಂತಿದೆ. ಆ ಸಮಯದಲ್ಲಿ ಚಕ್ರವರ್ತಿಯಾಗಿರ್ತಕ್ಕಂಥ ದುರ್ಯೋಧನ ಅವನು ಭೀಷ್ಮನ ಪಕ್ಕಕ್ಕೆ ಬರ್ತಾನಂತೆ. ಹೇಗೆ ಕೈಯನ್ನು ಮುಕ್ಕೊಂಡು ಬಂದ. ಈ ವಿನಯ ಅಂತಕ್ಕಂಥದ್ದು ಧರ್ಮರಾಯನಲ್ಲಿ ಜಾಸ್ತಿ ಇದೆಯೋ ದುರ್ಯೋಧನದಲ್ಲಿ ಜಾಸ್ತಿ ಇದೆಯೋ ಅನ್ನೋ ಒಂದು ಕೆಲವು ಸಂದರ್ಭದಲ್ಲಿ ಪ್ರಶ್ನೆ ಬರ್ತದೆ. ಕೃಷ್ಣನ್ ಕಂಡ್ರೆ ದುರ್ಯೋಧನಿಗೆ ಏನು ಗೌರವ ಇರಲಿಲ್ಲ, ಅದು ಗೊತ್ತಿದೆ ನಮಗೆಲ್ಲ. ಆದರೆ ಭೀಷ್ಮಾಚಾರ್ಯನ ಕಂಡ್ರೆ ಗೌರವ ಹೇಗಿತ್ತು. ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಘಟನೆ ಎಲ್ಲ ಗೊತ್ತಿದೆ. ಹೇಗೆ ಬಂದ ಅವನು ಕೇಳದ ಅಂತ. ಇಲ್ಲೂ ಹಾಗೆ ಬಂದ. ಅದು ಯಾವ ರೀತಿಯ ವಿನಯ? ಕುತಂತ್ರದ ವಿನಯವೋ, ಪರೀಕ್ಷಿಸುವ ವಿನಯವೋ, ಅಥವಾ ತನ್ನಲ್ಲೇ ಸಹಜವಾಗಿರ್ತಕ್ಕಂಥ ಅವನ ಶೌರ್ಯಕ್ಕೆ, ಅವನ ಪರಾಕ್ರಮಕ್ಕೆ, ತಾತ ಎನ್ನುವ ಆ ಒಂದು ಗೌರವಕ್ಕೆ ಅವನು ಪಾತ್ರನಾಗಿದ್ದಾನೆ ಅಂತಕ್ಕಂಥ ವಿನಯವೋ ಗೊತ್ತಿಲ್ಲ. ಬಂದ, ಎರಡು ಕೈಗಳನ್ನ ಮುಗಿದಿದ್ದಾನೆ. ಹೇಳ್ತಾನಂತೆ, ಇದರಲ್ಲಿ ಇಷ್ಟು ವಿಸ್ತಾರವಾಗಿರ್ತಕ್ಕಂಥ ಸೈನ್ಯ ಇದೆಯಲ್ಲ, ಈ ಸೈನ್ಯದಲ್ಲಿ ಧರ್ಮರಾಜ ಯಾರು, ಭೀಮ ಅರ್ಜುನರು ಯಾರು ಗೊತ್ತಾಗ್ತಿಲ್ಲ. ಎಲ್ಲರೂ ಶಸ್ತ್ರಾಣವನ್ನು ಧರಿಸಿದ್ದಾರೆ. ಎಲ್ಲರ ಕೈನಲ್ಲೂ
ಬಿಲ್ಲು ಇದೆ, ಎಲ್ಲರ ಕೈಯಲ್ಲೂ ಆಯುಧಗಳಿವೆ, ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಯಾರು ಅಂತ ಗೊತ್ತಾಗ್ತಿಲ್ಲ. ಇಷ್ಟು ವಿಸ್ತಾರವಾಗಿರ್ತಕ್ಕಂಥ ಸೈನ್ಯ, 7 ಅಕ್ಷೌಹಿಣಿ ಸೈನ್ಯ ಪಾಂಡವರ ಕಡೆ ಇರ್ತಕ್ಕಂಥದ್ದು. ಆ ಕೌರವನ ಕಣ್ಣಿಗೆ ಕಾಣಿಸ್ಬೇಕಲ್ಲ. ಮತ್ತಿನ್ನೊಂದು ವಿಚಾರ, ಭೀಷ್ಮಾಚಾರ್ಯರು ಏನು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನಾನು ಹಿರಿಯ, ನನಗೆ ಪಟ್ಟ ಕಟ್ಟಿ ಅನ್ನುವುದಕ್ಕಾಗಿ ಪಟ್ಟ ಕಟ್ಟಿಸಿಕೊಂಡಿದ್ದಾರೋ, ನಿಜವಾಗಿಯೂ ನಾನು ಕೌರವನ ಆ ಪರಾಕ್ರಮಕ್ಕೆ ಅಥವಾ ಆ ಸಿಂಹಾಸನಕ್ಕೆ ನಾನು ಗೌರವವನ್ನು ಕೊಡಬೇಕು, ಸರಿಯಾದ ರೀತಿಯಲ್ಲಿ ನಾನು ಸೇನಾಧಿಪತಿ ಅನಿಸ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಪಟ್ಟವನ್ನು ಕಟ್ಟಿಸಿಕೊಂಡಿದ್ದಾರೋ ಎನ್ನುವ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುವಂತೆ ಅವನು ಬಂದು ಕೇಳ್ತಾನೆ. ಕೇಳಿದಾಗ ಅವ್ರ ಮುಖದಲ್ಲಿ ನಗು ಬಂದಂತೆ. ನಸುನಗೆಯ ಚೂಣಿಯಲಿ ವದನದ ರಸುಮೆ ಝಳಪಿಸೆ ಕೌರವೇಂದ್ರಂಬು ಸುರಿದನು ಕಲಿಭೀಶ್ವನು ಅವಧರಿಸಲಿ ಮಹೀಪತಿಯೇ ಪಸರಿಸಿದ ಮುಗಿಲೊಟ್ಟಿನಲ್ಲಿ ಮಿಂಚೆಸೆವನು ಗಜದಳದ ಮಧ್ಯದೊಳು ಎಸೆವನಾತನು ವೀರ ದೃಷ್ಟದ್ಯುಮ್ನ ಪಸರಿಸಿದ ಮುಗಿಲೊಟ್ಟಿನಲ್ಲಿ ಮಿಂಚೆಸೆವನು ಗಜದಳದ ಮಧ್ಯದೊಳು ಎಸೆವನಾತನು ವೀರ ದೃಷ್ಟದ್ಯುಮ್ನ ನೋಡೆಂದ. ದೃಷ್ಟದ್ಯುಮ್ನ ಅಂದ್ರೇನೆ ಸಾಹಸಿ, ಅಂದ್ರೇನೆ ಅವನ ಶಕ್ತಿಯ ಸ್ವರೂಪ. ಅವನ ಅಂತಿದ್ದವನಲ್ಲ, ಅವರಪ್ಪ ಬಹಳ ಕಷ್ಟಪಟ್ಟವನನ್ನ ಪಡ್ಕೊಂಡಿದ್ದಾನೆ. ಯಾವಾಗ ದ್ರೋಣನ ಅಪ್ಪಣೆಯಂತೆ ಅರ್ಜುನ ಈ ದ್ರುಪದನನ್ನ ಸೆರೆ ಹಿಡಿದು ಅವನ ದ್ರೋಣಾಚಾರ್ಯರ ಪಾದದ ಅಡಿಯಲ್ಲಿ ತಲೆಯನ್ನ ತಾಗಿಸಿ ನಿಂತ್ಕೊಂಡು ಆಗಲೇ ತೀರ್ಮಾನ ಮಾಡಿದ, ಅರ್ಜುನನನ್ನ ಮೆಚ್ಚಿಸ್ತಕ್ಕಂಥ, ಅರ್ಜುನನನ್ನ ನನ್ನ ಅಳಿಯನನ್ನಾಗಿ ಮಾಡ್ಕೋಬೇಕು, ಈ ದ್ರೋಣಾಚಾರ್ಯರ ತಲೆಯನ್ನ ಕತ್ತರಿಸ್ತಕ್ಕಂಥ ಒಬ್ಬ ಮಗನನ್ನ ಪಡ್ಕೋಬೇಕು ಅಂತ. ಆದ್ರೆ ಅದಕ್ಕೆ ಕಾಲಾವಕಾಶ ಇದೆಯಾ? ಸಮಯ ಎಷ್ಟಾಗಿದೆ? ಅರ್ಜುನ ಈಗಾಗಲೇ ಅವನು ಬಿಲ್ವಿದ್ಯಾ ಪಾರಂಗತನಾಗಿದ್ದಾನೆ, ಯೌವನದಲ್ಲಿದ್ದಾನೆ. ಇವನ್ ತಕ್ಷಣವೇ ಬೇಕು ಅಂದ್ರೆ ಎಲ್ಲಿ ಯೋಚನೆ ಮಾಡ್ತಾವ? ಇದಾಗದ ಕೆಲಸ ಅಲ್ಲ ಇದು. ತಕ್ಷಣಕ್ಕೆ ಬೇಕು, ನನಗೆ ಮಗು ಬೇಕು. ಹುಡುಕ್ತಾ 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 ಆಶ್ರಮಗಳನ್ನೆಲ್ಲ ಸುತ್ತ ಯಾರ್ಯಾರು ಏನೇನು ಸಾಧನೆ ಮಾಡಿ ಋಷಿಗಳು ಅಂದ್ರೆ ಅವ್ರು ಅದೇ ಒಂದು ಸಂಶೋಧಕರು, ಅವರು ಸಂಶೋಧನೆ ಮಾಡ್ತಕ್ಕಂಥ ಯಾರ್ಯಾರು ಅಂತ ಒಬ್ಬ ಇದಾನೆ ಸ್ವಾಮಿ, 1 ಕೋಟಿ ಹಸುಗಳನ್ನು ಕೊಡ್ತೀವಿ, ದೇವರನ್ನು ಕೊಡ್ತೀವಿ. 1 ಕೋಟಿ. ಆಗಿನ ಕಾಲದಲ್ಲಿ ಸಂಪತ್ತನ್ನ ಲೆಕ್ಕ ಹಾಕ್ತಿದ್ದು ಹೇಗಪ್ಪ ಅಂದ್ರೆ ಗೋವುಗಳ ಮುಖಾಂತರ. ಅವನ ಹತ್ರ ಎಷ್ಟು ಗೋವುಗಳಿವೆ ಅಂದ್ರೆ ಅಷ್ಟು ದೊಡ್ಡ ಶ್ರೀಮಂತ ಅಂತ. ನಾವು ಹುಡುಗರಾಗಿದ್ದ ಕಾಲಕ್ಕೂ ಅದೇ ಇತ್ತು, ಈಗೂ ಇದೆ, ಆದರೆ ಬೇರೆ ಥರದಲ್ಲಿದೆ. ಅವನು ಅಂದ. ಅವನ ತಮ್ಮ ಇದ್ದ, 1 ಅರ್ಬುದ ಕೊಡ್ತೀವಿ, ಅದಕ್ಕಿಂತ ಹೆಚ್ಚಾಗಿರೋದು ಕೊಡ್ತೀರಾ? ನನಗೆ ಈ ಥರ ಮಗು ಮತ್ತೆ ಮಗಲಿದೆ, ನೀವು ಇದಕ್ಕೆ ಏನು ಬೇಕೋ ಮಾಡಿಕೊಡ್ತೀನಿ ಅಂದರೆ ತಕ್ಷಣ ಕೊಡ್ತೀನಿ ಅಂತ. ಅವನು ಯೋಚನೆ ಮಾಡಿದ. ಪರಮಾತ್ಮನ ಶಕ್ತಿ ಅವನಿಗೆ ಏನು ಬಂತು ಏನೋ ಗೊತ್ತಿಲ್ಲ. ಯಜ್ಞವನ್ನು ಮಾಡ್ದ. ಆ ಯಜ್ಞದ ಆಜ್ಯವನ್ನು ಶೇಖರಿಸಿಟ್ಟ. ಕೆಲವು ಪುರೋಹಿತರು ಬಂದಿರೋ ಗೊತ್ತಿರುತ್ತೆ. ಕೆಲವು ಹೋಮ ಮಾಡಬೇಕಾದ್ರೆ ಅಗ್ನಿಗೆ ಹಾಕಿದ ಮೇಲೆ ಒಂದು ಸ್ವಲ್ಪ ಆಜ್ಯವನ್ನು ಒಂದು ಕಡೆ ಶೇಖರಣೆ ಮಾಡಿರ್ತಾರೆ. ಆಜ್ಯ ಅಂದ್ರೆ ಅದರೊಳಗೆ ಶಕ್ತಿ ಇರ್ತಕ್ಕಂಥದ್ದು, ವೀರ್ಯವತ್ತಾಗಿರ್ತಕ್ಕಂಥದ್ದು. ಅದಕ್ಕೆ ಜಾಸ್ತಿ ತುಪ್ಪ ತಿನ್ನಬೇಕು ಅಂತ ಹೇಳಿ ಸರಿ ಶೇಖರಣೆ ಮಾಡಿಟ್ಟ. ಮುಹೂರ್ತ ಬಂತು. ಆ ಮುಹೂರ್ತಕ್ಕೆ ಸರಿಯಾಗಿ ಪತ್ನಿ ಜೊತೆಗೆ ಅವನು ಅದನ್ನು ಸ್ವೀಕಾರ ಮಾಡಬೇಕು. ಅವಳು ಆ ಕಾಲಕ್ಕೆ ಶೃಂಗಾರ ಮಾಡ್ಕೊಳ್ಳೋಕೆ ಹೋದ. ನೋಡಿ ಹೆಣ್ಮಕ್ಳು ಕತೆ.
ಇವನ ಉದ್ದೇಶ ಅವನು ಏನು ಎತ್ತ ಅಂತ. ಆದರೆ ಅವಳು ಬರಲೇ ಇಲ್ಲ, ತಡ ಆಗೋಯ್ತು. ಶೃಂಗಾರದಲ್ಲಿ ಅವರ ಆಸಕ್ತಿ. ಇವನೇನು ಮಾಡಿದ, ಇಲ್ಲಪ್ಪ ಈ ಮುಹೂರ್ತ ಮೀರ್ಸಕ್ಕಾಗೋದಿಲ್ಲ ಅಂತಂದ. ಅಗ್ನಿಯೊಳಗೇನೆ ಅದನ್ನು ಕೊಟ್ಬಿಟ್ಟ. ತಕ್ಷಣವೇ ಬಂದ. ಹೇಗೆ ಬಂದ ಅವನು? ರಥದಲ್ಲಿ ಕೂತಿದ್ದಾನಂತೆ, ಕರ್ಣಕುಂಡಗಳನ್ನು ಧರಿಸಿದ್ದಾನಂತೆ, ಕವಚ ಇದೆಯಂತೆ, ಕಿರೀಟ ಇದೆಯಂತೆ, ಬಿಲ್ಲು ಬಾಣಗಳನ್ನು ಧರಿಸಿದ್ದಾನಂತೆ. ಅಂತಹ ಒಬ್ಬ ವೀರನಾಗಿರ್ತಕ್ಕಂಥ ಪುತ್ರ ಬಂದ. ಹಾಗಾಗಿ ಅವನಿಗೆ ದೃಷ್ಟದ್ಯುಮ್ನ ಅಂತೇಳಿ ಹೆಸರನ್ನ ಕೊಟ್ಟರು. ಅವನಾದ್ಮೇಲೆ ನಮಗೆಲ್ಲ ಗೊತ್ತಿರ್ತಕ್ಕಂಥ ದ್ರೌಪದಿ ಅವಳು ಬಂದು, ಅವಳು ಹೇಗೆ ಬಂದು ಅಂತೇಳಿ ಈ ಸಮಯ ಅಲ್ಲ ವಿವರಿಸೋದಕ್ಕೆ. ಹಾಗಾಗಿ ಅವ ಬಂದು ಇಬ್ಬರು ಆಯ್ತು. ಈಗ ಅವನು ಬಂದಿದ್ದಾನೆ, ಸೇನಾಧಿಪತಿಯನ್ನು ವಹಿಸ್ಕೊಂಡಿದ್ದಾನೆ. ಹೇಗಿದ್ದಾನೆ? ಮೋಡಗಳ ಮಧ್ಯೆ ಇರ್ತಕ್ಕಂಥ ಮಿಂಚಿನಂತಿದ್ದಾನೆ. ಮಿಂಚು ನೋಡಿ ಎಷ್ಟು ಆಕರ್ಷಕವಾಗಿರ್ತದೆ. ಈ ಮುಂಗಾರಲ್ಲಿ ಒಳ್ಳೆ ಮಿಂಚು ನೋಡಲೇ ಇಲ್ಲ. ಹಾಗಾಗಿ ಮುಂದೆ ಆದರೂ ನೋಡಬೇಕು ಅಂತ ಮಿಂಚಿನಂತೆ ಅವನು ಬಂದಿದ್ದಾನೆ. ಅವನು ಪ್ರಜಾಪಾಲನ ಚತುರನಾಗಿರ್ತಕ್ಕಂಥವನು, ಶಸ್ತ್ರ ಶೌರ್ಯನಾಗಿರ್ತಕ್ಕಂಥವನು, ಉತ್ಸಾಹದಿಂದ ಕೂಡಿದ್ದಾನಂತೆ. ಇಡೀ ಪಾಂಡವರ ಸೈನ್ಯದ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಅವನ ಹತ್ರ ಇತ್ತು. ಪ್ರತಿನಿತ್ಯ ಅವನು ವ್ಯೂಹವನ್ನು ರಚನೆ ಮಾಡ್ತಾ ಇದ್ದ. ದ್ರೋಣಾಚಾರ್ಯರಿಂದಲೇ ವಿದ್ಯೆಯನ್ನು ಕಲಿತಿರ್ತಕ್ಕಂಥವನಿದ್ದಾನೆ. ಜೊತೆಗೆ ಯಾರು? ಪಾಂಡವರ ಸೇನಾ ಸಾಗರಕ್ಕೆ ಜೊತೆಗೆ ದೃಪದನ ಸಹೋದರರು ಬಂದಿದ್ದಾರೆ. ಸೃಂಜಯ ಅಂತಕ್ಕಂಥವನು ಕೇಳಿಸ್ಕೋಬೇಕು, ಹೆಸರು ಎಲ್ಲೂ ಬರೋದೇ ಇಲ್ಲ. ನಾವು ಬರೀ 5 ಜನ ಕೇಳಿಸ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ಅವರೆಲ್ಲ ಇವರೆಲ್ಲರೂ ಇದ್ದಾರೆ. ಸೃಂಜಯ, ಯುಧಾಮನ್ಯು ಶ್ರೇಷ್ಠನಾಗಿರ್ತಕ್ಕಂಥ ರಥಿಕ ಇವನು, ಉತ್ತಮವಂಜಸ, ಅರ್ಜುನನ ರಥದ ರಕ್ಷಣೆ ಇವನು ಹೊಣೆಯಾಗಿತ್ತಂತೆ. ಅರ್ಜುನ ಎಲ್ಲಿ ಹೋಗ್ತಾನೋ ರಥ ಓಡಿಸ್ಕೊಂಡು ಅವನು ಹಿಂದ್ಗಡೆ ಇವನು ಹೋಗ್ತಿದ್ದಂತೆ. ಅವನ ರಕ್ಷಣೆ, ಅದು ಬಲಗಡೆ ಚಕ್ರದ ರಕ್ಷಣೆ ಮಾಡ್ತಕ್ಕಂಥವನು. ಮತ್ತೆ ಇನ್ನೊಬ್ಬ ಏನಪ್ಪ ಅಂದ್ರೆ ಈ ವಿರಾಟ ರಾಜ ಅಂತಕ್ಕಂಥವನು 2 ಅಕ್ಷೋಹಿಣಿ ಸೈನ್ಯದೊಂದಿಗೆ ಬಂದಿದ್ದ. ಕುಂತಿ ಭೋಜ ಬಂದಿದ್ದ, ಕೇಕೆಯರು ಬಂದಿದ್ರು, ಪಾಂಡ್ಯರು ಬಂದಿದ್ರು, ಶಿಖಂಡಿ ಇದ್ದ, ಸೋಮಕರು ಬಂದಿದ್ರು. ಮತ್ತೆ ಈ ರೀತಿ 5 ಜನ ದ್ರೌಪದಿಯ ಮಕ್ಕಳಿದ್ರು. ಮತ್ತಿಂಥವ್ರು ಯಾರಿದ್ರು? ಘಟೋತ್ಕಚ ಇದ್ದ. ಅವ್ರು ಹೇಳ್ತಾರೆ, ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಹೇಳ್ತಾರೆ, ದುರ್ಯೋಧನನ್ಗೆ ಹೇಳ್ತಾರೆ, ನೋಡಪ್ಪ ಅವನು ಉರಿಯ ಕರುವಿಟ್ಟಂತೆ, ಆ ಬೆಂಕಿಯ ಕರು ಇದ್ದಂಗಿದ್ದಾನೆ, ಉರಿಯ ಮೂರ್ತಿ ಅಂತಿದ್ದಾನಪ್ಪ. ವಿಲಯದ ಹರನ ಕತಿ ಹೊಗೆವಂತೆ ಇರ್ತಕ್ಕಂಥವನು ಆ ಘಟೋತ್ಕಚ ಮೂರಲ್ಲಿದ್ದಾನೆ ತೋರಿಸ್ತಾವ. ಮತ್ತೆ ಪ್ರಳಯ ಕಾಲದ ಶಿವನ ಕ್ರೋಧಾಗ್ನಿಗೆ ರೂಪ ಕೊಡುವಂತೆ ಸಿಳಿದ ರೂಪದಲ್ಲಿ ಇರ್ತಕ್ಕಂಥವನು ಇವನೇ. ಇವನ ಜೊತೆಲಿ 1 ಕೋಟಿ ಪ್ರಸಿದ್ಧರಾಗಿರ್ತಕ್ಕಂಥ ರಾಕ್ಷಸರು ಬಂದಿದ್ದರು. ಇದು ಪಾಂಡವರ ಸೈನ್ಯದ ಆ ಒಂದು ಒಳವಿಚಾರ. ಜೊತೆಗೆ ಇನ್ನೊಬ್ಬಿದ್ದಾನೆ ನೋಡಲ್ಲಿ, ಅಲ್ಲಿ ಕಾಣಿಸ್ತೇ ನೋಡ್ದ, ಅವನೇ. ಯಾರವನು? ಕಾಳಾನಲನು. ಅನಲ ಅಂದ್ರೆ ಬೆಂಕಿ, ಕಾಲದ ಬೆಂಕಿ ಇರ್ತಕ್ಕಂಥವನು, ಪ್ರಳಯಾಕ್ಷ ರೂಪವಾಗಿರ್ತಕ್ಕಂಥ ಅಭಿಮನ್ಯು ಇದ್ದಾನೆ. ಅವನ ಜೊತೆಗೆ ಇರ್ತಕ್ಕಂಥವನು ಸಾತ್ಯಕಿ, ಚೇಕಿತಾನ. ಇವರು ಮರ್ತು ದೇವತೆಗಳ ಅಂಶದಿಂದ ಹುಟ್ಟು ಬಂದಿರತಕ್ಕಂಥವರು. ಇವರು ಯಾರು ಕೂಡ ಸಾಮಾನ್ಯರಲ್ಲ. ದುರ್ಯೋಧನ ಕೇಳಿಸ್ಕೋ. ಜೊತೆಗೆ ಶ್ರೀಕೃಷ್ಣ ತನಗಾಗಿ ಒಂದು ಅಕ್ಷೋಹಿಣಿ ಸೈನ್ಯವನ್ನ ಅವನು ರಚನೆ ಮಾಡ್ಕೊಂಡಿದ್ದಂತೆ. ಇವತ್ತು ನಾವೆಲ್ಲ ನೋಡ್ತೀವಲ್ಲ, ದೊಡ್ಡ ದೊಡ್ಡ ನಾಯಕರು, ಸಿನಿಮಾ ನಟರು, ಇವರೆಲ್ಲ ಸಪರೇಟ್ ಆಗಿರ್ತಕ್ಕಂಥ ಒಂದು ರಕ್ಷಕ ಗುಂಪನ್ನು ಮಾಡ್ಕೊಂಡಿದ್ದಾರಲ್ಲ. ಇವತ್ತಿಂದಲ್ಲ, ಇದು ಅವತ್ತಿಗೂ ಇತ್ತದು. ಕೃಷ್ಣ ಆ ರೀತಿ ಮಾಡ್ಕೊಂಡಿದ್ದಂತೆ. ಅದ್ರ ಜೊತೆಗೆ ಈ ಶಿಶುಪಾಲ ಇದ್ದ, ಅವನ ಜೊತೆಗೆ 7 ಜನ ಇದ್ರು. ಹೀಗೆ ಇಷ್ಟೂ ಜನ ಇದ್ದಾರೆ. ದುರ್ಯೋಧನ ಗೊತ್ತಾಯ್ತಾ? ಪಾಂಡವರ ಸೈನ್ಯದ ಶಕ್ತಿಯ ರೂಪ ನಿನಗೆ ತಿಳಿತಾ ಅಂದಾಗ ಹೇಳ್ತಾ ನೋಡಿ. ಇತ್ತಲಿದು ಕಲ್ಪಾಂತರುದ್ರನ ಮೊತ್ತ, ಇತ್ತಲಿದು ಕಲ್ಪಾಂತರುದ್ರನ ಮೊತ್ತ, ಕಾಳೋರಗನ ಜಂಗುಳಿ ಮೃತ್ಯುವಿನ ಮೋಹನ, ಕೃತಾಂತನ ಥಟ್ಟು ಭೈರೀರಾನ ತೆತ್ತಿಗರ ದಾವಣಿಯೊಳಣ್ಣನ ಮತ್ತ ವಾರಣ ಭೀಮಸೇನನ ನಿತ್ತ ನೋಡೈ, ಭೀಮಸೇನನ
ಇಷ್ಟೂ ಜನ ವೀರರನ್ನ ಪರಿಚಯ ಮಾಡಿಕೊಟ್ರು ಕೂಡ ಬಹಳ ಮುಖ್ಯನಾಗಿರ್ತಕ್ಕಂಥವನು ಭೀಮಸೇನ. ಅವನ ಬಗ್ಗೆ ಭೀಷ್ಮಾಚಾರ್ಯರಿಗೆ ವಿಶೇಷವಾಗಿರ್ತಕ್ಕಂಥ ಒಲವು ದುರ್ಯೋಧನನಿಗೆ ಎಚ್ಚರಿಕೆ. ನೋಡು, ಯಾರವನು ಕಲ್ಪಾಂತ ರುದ್ರನ ಮೊತ್ತ. ಒಬ್ಬ ರುದ್ರ ಇದ್ರೆ ಪ್ರಳಯ ಆಗೋಗ್ತದೆ. ಅಂಥದ್ರಲ್ಲಿ ಎಷ್ಟೋ ಜನ ರುದ್ರರ ರೂಪದಲ್ಲಿರ್ತಕ್ಕಂಥವನು ಈ ಭೀಮ. ಕಾಳೋರಗನ ಜಂಗುಳಿಯಂತೆ. ಇಲ್ಲಿ ಯಾವುದು ಕವಿ ಅವನು ಒಂಟಿ ಅಂತ ಹೇಳ್ತಾನೆ ಇಲ್ಲ. ಆ ಸರ್ಪಗಳ ಸಮೂಹವಾಗಿರ್ತಕ್ಕಂಥವನು. ಮಿತ್ತುವಿನ ಮೋಹರ, ಮಿತ್ತು ಮೃತ್ಯು ತತ್ಸಮ ತದ್ಭವದಲ್ಲಿ ಬರ್ತದೆ. ಮೃತ್ಯುವಿನ ಮೋಹರ ಗುಂಪಂತೆ, ಭೈರವನ ತೆತ್ತಿಗರ ದಾವಣಿಯಂತೆ. ನೋಡಿ, ಆ ದಾವಣಿ ಅನ್ನೋ ಪದ ಇವತ್ತು ನಾವು ಬಳಸ್ತೀವಿ. ದಾವಣಿ ಅಂದ್ರೆ ದನಗಳನ್ನು ಕಟ್ತಕ್ಕಂಥ ಹಗ್ಗ ಅಂತ ಒಂದರ್ಥ ಬರ್ತದೆ. ಆ ಭೈರವ, ಕಾಳಭೈರವ, ಅವನ ಗುಂಪಲ್ಲಿರ್ತಕ್ಕಂಥದ್ದು. ಮತ್ತೆ ಹೇಳ್ತಾನೆ, ನೋಡಯ್ಯ, ಇವನು ಧರ್ಮರಾಜನ ಮತ್ತವಾರಣ ಮದಿಸಿರ್ತಕ್ಕಂಥ ಆನೆ. ಇವನು ಆನೆಗೆ ಯಾವುದೇ ಅಡೆತಡೆ ಅಂತಕ್ಕಂಥದ್ದು ಇಲ್ಲ. ಆನೆ ನಡೆದದ್ದೇ ದಾರಿ. ಇವನು ತನ್ನ ಪ್ರೀತಿಯಿಂದ ಸಾಕಿದ್ದಾನಪ್ಪ ಧರ್ಮರಾಜ. ಆ ಧರ್ಮರಾಜನ ಪ್ರೀತಿಯ ವಾರಣನಾಗಿರ್ತಕ್ಕಂಥವನು ಇವನೇ ಆ ಭೀಮಸೇನ ಅಂತ ಹೇಳಿ ಜೊತೆಗೆ ಇನ್ನೊಬ್ಬರನ್ನ ಪರಿಚಯ ಮಾಡಿಸ್ತಾನೆ. ಬಹಳ ಮುಖ್ಯವಾಗಿರೋದು ಯಾರು? ಭೀಷ್ಮಾಚಾರ್ಯರು ಹೇಳ್ಬಿಡ್ತಾ ಇದ್ದಾರೆ ಮಹಿಷ ಅಂತ. ಹಿಂದೇನೂ ಹೇಳಿದ್ರು. ಪಾಪ ಅವನಿಗಿನ್ನ ಭೂಮಿ ಸಿಕ್ಕಿಲ್ಲ, ಆದ್ರೂ ಮಹಿಷನೇ ಅವನು. ಹೇಗಿದ್ದಾನೆ ಅವನು? ಸಮರದ ಉತ್ಸಾಹಿಗಳ ಆ ಸಮೂಹ ಇದೆ. ಒಂದು ನಿಮಿಷ ಯಾರು ನಿಂತ ಇಲ್ಲ. ಅವರಿಗೆ ಆರ್ಭಟ, ಉತ್ಸಾಹ. ಯಾವಾಗ ಸೇನಾಧಿಪತಿ ಎಸ್ ಅಂತಾನೋ, ಅವನು ಆಜ್ಞೆ ಕೊಡ್ತಾನೋ ನುಗ್ಗಣ ಅಂತಕ್ಕಂಥ ಒಂದು ಪುಣ್ಯ. ಏನಪ್ಪಾ ಅಂದ್ರೆ, ಈ ರೀತಿ ಇವತ್ತಿನ ಯುದ್ಧ ಕಾಲದಲ್ಲಿ ನಡೀತಿರ್ತಕ್ಕಂಥ ನಿಯಮಗಳು ಆಗಿನ ಕಾಲದಲ್ಲಿ ಇರಲಿಲ್ಲ. ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಸ್ಥಳ ನಿಗದಿ ಮಾಡಿದ್ರು. ಅದು ಕುರುಕ್ಷೇತ್ರ ಅಂತಕ್ಕಂಥ ಸಮರ ಭೂಮಿ. ಆ ಭೂಮಿಯಲ್ಲಿರ್ತಕ್ಕಂಥ ವ್ಯವಸ್ಥೆ ಚೆನ್ನಾಗಿತ್ತು. ಪಕ್ಕದಲ್ಲೇ ನದಿ ಕೂಡ ಹರಿತಾ ಇತ್ತು. ಅವರಿಗೆ ಆಹಾರಕ್ಕೆ, ನೀರಿಗೆ ಯಾವುದೇ ರೀತಿಯ ತೊಂದರೆ ಇರಲಿಲ್ಲ. ನೀವು ಉದ್ಯೋಗ ಪರ್ವದ ಕೊನೆ ಪರ್ವದಲ್ಲಿ ನೋಡಬೇಕು, ಕೊನೆ ಸಂಧಿಯಲ್ಲಿ ಎಷ್ಟು ಸಿದ್ಧತೆ ಮಾಡ್ಕೊಂಡಿದ್ರು ಅಂತ. ಬಹಳ ಚೆನ್ನಾಗಿದೆ ವ್ಯವಸ್ಥೆ. ಈಗ ಎಲ್ಲೆಲ್ಲಿ ಜನವಸತಿ ಇದೆಯೋ ಅಲ್ಲೇ ಇವತ್ತು ಎಲ್ಲ ಯುದ್ಧ ಮಾಡ್ತಾ ಇದ್ದಾರೆ, ಬಾಂಬ್ ಹಾಕ್ತಾ ಇದ್ದಾರೆ. ಇದು ದುರಂತ ಇದು. ಆಗಿನ ಕಾಲದಲ್ಲಿ ಆ ಥರ ಇರಲಿಲ್ಲ. ಎಷ್ಟು ವ್ಯವಸ್ಥಿತವಾಗಿತ್ತು ನೋಡಿ. ಆ ಯುದ್ಧ ಉತ್ಸಾಹಿಗಳ ಮಧ್ಯದಲ್ಲಿ ಕಿರೀಟವನ್ನು ಧರಿಸಿದ್ದಾನಂತೆ. ಅದರಿಂದ ಸುಂದರವಾಗಿರ್ತಕ್ಕಂಥ ರತ್ನಗಳು ಫಳ 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 ಹೊಳಿತಾ ಇದೆಯಂತೆ. ಅವನ ಮುಂದೆ ರಥಗಳ ಒಂದು ಚಲಿಸುವ ಅಶ್ವಸೇನೆಯಂತೆ. ಆ ಅಶ್ವಸೇನೆ ನೋಡೋದೇ ಖುಷಿ. ಆ ಕುದುರೆ ನಡೀತಕ್ಕಂಥದ್ದು ಆ ತಾಳಕ್ಕೆ ತಕ್ಕ ನಡೀತಿರ್ತದೆ. ನಮ್ಮ ದೇಶದಲ್ಲಿ ಇವತ್ತು ಕೂಡ ಅದಕ್ಕೊಂದು ವ್ಯವಸ್ಥೆ ಇದೆ. ನಮ್ಮ ವಿಶೇಷ ಸಂದರ್ಭದಲ್ಲಿ ಡೆಲ್ಲಿನಲ್ಲಿ ಈ ಥರದ್ದೊಂದು ಸೇನೆ ಇದೆ, ಅಶ್ವಸೇನೆ. ಆ ಥರದ ಸಮೂಹ ಇದೆಯಂತೆ. ಭಾರಿಯಾಗಿರ್ತಕ್ಕಂಥ ಗಜಗಳು, ಎತ್ತರವಾಗಿರ್ತಕ್ಕಂಥ ಗಜಗಳ ಸಮೂಹ ಇದೆ. ಅದರ ಮುಂದೆ ರಥಗಳ ಸಮೂಹ ಇದೆ. ಕಾಲಾಳುವ ಚತುರಂಗ ಬಲ ಇದೆ. ಅದರ ಮಧ್ಯದಲ್ಲಿ ರಥದಲ್ಲಿ ಕುಳಿತು ಶೋಭಿಸ್ತಾ ಇರ್ತಕ್ಕಂಥವ್ನು ಯಾರಪ್ಪ ಅಂದ್ರೆ ಧರ್ಮರಾಜ. ಆ ಚಕ್ರವರ್ತಿಗೆ ಸಮಾನವಾಗಿರ್ತಕ್ಕಂಥ ವ್ಯವಸ್ಥೆ ಅವನ ಮುಂದೆ ಇದೆ ನೋಡಪ್ಪ ಅಂತ ಹೇಳಿ ಅರ್ಜುನನ ಪರಿಚಯ ಮಾಡಿಕೊಡ್ತಾನೆ ನೋಡಿ.
ಆತನೆಡವಂ ಕದಲಿ ಆತನೆಡವಂ ಕದಲಿ ಹನುಮನ ಕೇತನದ ಗರುವಾಯಿಯಲಿ ಆತನೆಡವಂ ಕದಲಿ ಹನುಮನ ಕೇತನದ ಗರುವಾಯಿಯಲಿ ನವಶಾತ ಕುಂಭವರೂಥದಲ್ಲಿ ನೆರೆತೀ ವಿದಸ್ತ್ರದಲ್ಲಿ ನೂತನಾಶ್ವನಿಕಾಯ ಪುರಪುಟ ಧೂತ ಧೂಳಿ ಪಟಲ ವಿಹಿತ ವಿಷಾದ ಘನ ಜಯ ಯುವತಿ ವಿಠಲರ್ಜುನನ ಜಯ ಯುವತಿ ವಿಠಲರ್ಜುನನ ನೋಡೆಂದ ಕವಿಯ ವಿಶೇಷತೆ ಇದೆ, ನೀವು ಗಮನಿಸ್ಬೇಕು. ನೀವು ಭೀಷ್ಮಾಚಾರ್ಯರಿಂದ ಅರ್ಜುನ ರಥದ ವರ್ಣನೆ ಮಾಡಿಸ್ತಾ ಇರ್ತಕ್ಕಂಥ ಕವಿ ಅಂತಿದ್ದವರಲ್ಲ. ಹೇಗಿದ್ದಾನೆ ಆ ಅರ್ಜುನನ ರಥ, ಹೇಗಿದೆ ಅವನು, ಹೇಗಿದ್ದಾನೆ? ಹನುಮಧ್ವಜದ ಗರ್ವದ ಅತಿಶಯವಂತೆ. ಒಂದು ಧ್ವಜವನ್ನ ಧರಿಸಿದೀವಿ ಅಂದ್ರೆ ಅದಕ್ಕೊಂದು ಗರ್ವ ಇರಬೇಕು. ಆ ಗರ್ವ ಬರೋದು ಯಾವಾಗ ಅಂದ್ರೆ ನಮ್ಮಲ್ಲಿ ವಿದ್ಯೆಯೂ ಇರಬೇಕು, ಶೌರ್ಯವೂ ಇರಬೇಕು, ಸಂಪತ್ತು ಇರಬೇಕು. ಆಗ ಅದು ಬರ್ತಕ್ಕಂಥದ್ದು ಬಿಂಕ. ಸುಮ್ಮನೆ ಬಿಂಕ ಮಾಡಿದ್ರೆ ಪ್ರಯೋಜನ ಇಲ್ಲ. ಯಾರೇ ಆಗಿರಲಿ, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೇಕು, ಆ ಬಿಂಕಕ್ಕೆ ಒಂದು ಸೊಗಸಿರ್ಬೇಕು. ನಮ್ಮ ಅರ್ಜುನನಿಗೆ ಆ ಬಿಂಕ ಇತ್ತಂತೆ, ಗರ್ವ ಇತ್ತಂತೆ. ಹನುಮಂತ ಧ್ವಜ ಮೇಲ್ಗಡೆ ಆಂಜನೇಯ ಸ್ವಾಮಿ ಇದ್ದಾನೆ, ಅದಕ್ಕೆ ಅವನಿಗೊಂದು ಸೊಗಸದು. ಜೊತೆಗೆ ಹೇಗಿದೆ, ರಥದ ಸುತ್ತಲೂ ಕೂಡ ಅನೇಕ ರೀತಿಯ ಆಯುಧಗಳು ಸಿದ್ಧವಾಗಿದೆ. ಎಲ್ಲ ತರದ್ದಿದೆ. ಈಟಿ ಇದೆ, ಬಿಲ್ಲಿದೆ, ಬಾಣಗಳಿವೆ, ಜೊತೆಗೆ ಆ ಗದೆ ಇದೆ, ಏನೇನು ಬೇಕೋ ಆವತ್ತಿನ ಕಾಲಕ್ಕಿರ್ತಕ್ಕಂಥ ಎಲ್ಲ ಶಸ್ತ್ರಗಳು ಕೂಡ ಸುತ್ತಲೂ ಇದೆ. ಜೊತೆಗೆ ಆ ರಥಕ್ಕೆ ಕಟ್ಟಿರ್ತಕ್ಕಂಥದ್ದು ಅಶ್ವಗಳ ಧೂಳು ದಿಕ್ಕುಗಳು ಕೂಡ ವ್ಯಾಪಿಸಿಬಿಟ್ಟಿದಂತೆ. ಅದರಿಂದ ಒಂದು ರೀತಿಯಲ್ಲಿ ಕತ್ತಲೆ ತುಂಬಿಟ್ಟಿದಂತೆ. ಅದರ ಮಧ್ಯೆ ನಿಶಾತ ಘನ ನೋಡಿ, ದಟ್ಟವಾಗಿರ್ತಕ್ಕಂಥ ಮೋಡದ ಮಧ್ಯದಲ್ಲಿ ಚಿನ್ನದ ರಥ. ಆ ರಥದಲ್ಲಿ ಕುಳಿತಿರ್ತಕ್ಕಂಥವನು ಅರ್ಜುನ. ಯಾರೋನು? ಎಷ್ಟು ಜನ ಹೇಳ್ತಾರೆ ನೋಡಿ, ಜಯ ಯುವತಿ ವಿಟನ, ಜಯ ಯುವತಿ ವಿಟ ಅಂತ. ವಿಟ ಅಂದ್ರೆ ಬೇರೆ ಅರ್ಥ. ವಿಟ ಅಲ್ಲ, ಮಹಾಪ್ರಾಣ ಅಲ್ಲ, ಅಲ್ಪ ಪ್ರಾಣ. ವಿಟ ವಿಟ ಅಂತಕ್ಕಂಥ ಪದ ಎಲ್ಲೆಲ್ಲೋ ಬೇರೆ ಕಡೆ ಬಳಸ್ತೀವಿ ನಾವು. ಆದ್ರೆ ಇಲ್ಲಿ ಕವಿ ಹೇಳ್ತಕ್ಕಂಥದ್ದು, ಅವನು ಆ ಸ್ತ್ರೀ ಲಂಪಟನನ್ನ ವಿಟ ಅಂತಾರೆ. ಇಲ್ಲಿ ಯಾವ ಸ್ತ್ರೀ? ಜಯದ ಸ್ತ್ರೀ. ಎಲ್ಲಿ ಅರ್ಜುನ ಇದ್ದನೋ ಅಲ್ಲಿ ಯಾವತ್ತು ಜಯ ಅವನಿಗೆ ತರ್ತಕ್ಕಂಥ. ಎಷ್ಟು ಯುದ್ಧ ಮಾಡಿದನೋ ಅಷ್ಟು ಯುದ್ಧಗಳನ್ನು ಜಯಿಸಿದನು ಅರ್ಜುನ. ಒಂದು ಕಡೆ ಸೋಲು ಬಂದಿಲ್ಲ. ದ್ರುಪದ ಮೇಲೆ ಯುದ್ಧ ಮಾಡಿದ್ನ, ಗೆದ್ದ. ಮತ್ಸ್ಯಂತ್ರ ಬೀರಿಸಿದ್ನ, ಗೆದ್ದ. ಇಂದ್ರನವನ ಕಾಂಡವನ ದಹನ ಮಾಡಿದ್ನ, ಗೆದ್ದ. ರಾಜಸೂಯ ಯಾಗದಲ್ಲಿ ಹೋರಾಟ ಮಾಡಿದ್ನ, ಗೆದ್ದ. ಅರ್ಜುನ ದಿಗ್ವಿಜಯ ಮಾಡಿದ, ಗೆದ್ದ. ಪಾಶುಪತಾಸ್ತ್ರ ತೆಗೆದುಕೊಂಡ, ಅಲ್ಲೂ ಅವನು ಗೆದ್ದ. ಚಿತ್ರಸೇನನ ಜೊತೆ ಯುದ್ಧ ಮಾಡಿದ್ನ, ಗೆದ್ದ. ಉತ್ತರ ಗೋಗ್ರಹಣ ಮಾಡಿದ್ನ, ಗೆದ್ದ. ಯತ್ರ ಯೋಗೀಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋರ್ಭೂತಿ ಧ್ರುವಾನೀತರು ಮಂದಿರ್ಮಮ. ಯಾಕೆ ನಾವು ಅದನ್ನು ಹೇಳೋದು? ನಾವು ಏನೇ ಶುಭ ಕಾರ್ಯ ಮಾಡಬೇಕಾದ್ರೆ ಪುಣ್ಯದಲ್ಲಿ ಮಂತ್ರ ಹೇಳಬೇಕು. ಅಪಾ ನಿನ್ನ ಕಾರ್ಯ ಜಯವಾಗ್ತದೆ. ಅರ್ಜುನನನ್ನ ಧ್ಯಾನ ಮಾಡು, ಕೃಷ್ಣನನ್ನು ಧ್ಯಾನ ಮಾಡು, ನಿನ್ನ ಕಾರ್ಯ ಅದು ಯಶಸ್ವಿ ಆಗ್ತದೆ. ಯಶಸ್ವಿ ಆಗ್ತಕ್ಕಂಥದ್ದು ಎಲ್ಲಿ ಕೃಷ್ಣನೋ ಅಲ್ಲಿ ಜಯ. ಹಾಗಾಗಿ ಇಲ್ಲಿ ಕವಿ ಹೇಳ್ತಕ್ಕಂಥದ್ದು ಜಯ ಯುವತಿ ವಿಟನ ಅರ್ಜುನ. ಸರಿಯಾದ ಪದವನ್ನೇ ಬಳಸ್ತಾನೆ. ಹಾಗಾಗಿ ಅವನು ಲಂಪಟ, ಯಾವುದರಲ್ಲಿ ಜಯಿಸುವುದರಲ್ಲಿ ಲಂಪಟ ಆಗಿರ್ತಕ್ಕಂಥ ಅರ್ಜುನ ಅವನೇ ನೋಡು ಅಂತ ಹೇಳಿ ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತೀನಿ. ದುರ್ಯೋಧನ ನೋಡವು ಯಾರು ಅಂತ ನೋಡು, ಕಣ್ಬಿಟ್ಟು ನೋಡು ಅಂತ ಹೇಳ್ತಾನೆ ನೋಡಿ. ಬ್ರಹ್ಮಾಂಡ ಕೋಟಿಯ ಸುಳಿವುಗಳ ತಿಳಿಯಲೊಬ್ಬನ ರೋಮ
ಹಲವು ಮಾತೇನು ಆತನೀತನ ಬಳಿಯ ಬಂಡಿಯ ಗೋವನಾಗಿಯೇ ಸುಳಿವನು ಹಲವು ಮಾತೇನು ಆತನೀತನ ಬಳಿಯ ಬಂಡಿಯ ಗೋವನಾಗಿಯೇ ಸುಳಿವನು ಆತನ ನೋಡು ಮಗನೇ ವೀರನಾರಾಯಣನ ವೀರನಾರಾಯಣ ಇದ್ದಪ್ಪ ನೋಡೋನ್ನ ವೇದಗಳು ಗೋಗರ್ದ್ರು ಕೂಡ ಕಾಣಿಸ್ತಿಲ್ಲಲ್ಲೋ ಅಂತ ವೀರನಾರಾಯಣ ನಿಂತಿದ್ದಾನಪ್ಪ. ಕಣ್ತುಂಬ ನೋಡಯ್ಯ ಅವನ್ನ. ಅಷ್ಟದಿಶ್ ಅವನು ಸಹಸ್ರಶೀರ್ಷಂ ದೇವಂ ಸಹಸ್ರಾಕ್ಷ ಸಹಸ್ರಪಾತ್, ಎಲ್ಲ ಕಡೆಗೂ ಅವನೇ. 1000 ಕಣ್ಣುಗಳು, 1000 ಕೈಗಳು. ಅವನು ಇಟ್ಟಂತ ಅಡಿ ಎಲ್ಲಿ, ಇಡದೇ ಇರ್ತಕ್ಕಂಥ ಅಡಿ ಎಲ್ಲಿ ಗೊತ್ತಿಲ್ಲ. ಜಯಶುರುದ್ರಪ್ಪನವರು ಇದ್ರ ಬಗ್ಗೆ ಒಂದು ಕವಿತೆ ಬರುತ್ತೆ, ಅವನ ಆ ವಿರಾಟ್ ಸ್ವರೂಪದ ಬಗ್ಗೆ. ಮುಂದೇನು ಇದೇ ಹಬ್ಬದಲ್ಲಿ ನೀವು ವಿರಾಟ್ ಸ್ವರೂಪವನ್ನು ನೋಡ್ತೀರಾ. ಎಲ್ಲ ಕಡೆಗೂ ವ್ಯಾಪಿಸ್ಬಿಟ್ಟಿದ್ದಾನಪ್ಪ ಅವನು. ಎಷ್ಟು ಕೇಳಿಕೊಂಡ್ರು ವೇದಗಳಿಗೆ ಗೋಚರವಾಗದೇ ಇರತಕ್ಕಂತಹ ಪರಮಾತ್ಮ ನಮ್ಮ ಮುಂದೆ ನಿಂತಿದ್ದಾನೆ. ಹೇಗೆ ಕಠೋಪನಿಷತ್ತಿನಲ್ಲಿ ಮತ್ತೆ ಆ ಮಂಡಕೋಪನಿಷತ್ತಿನಲ್ಲಿ ಈ ಪದ ಬಂದಿದೆ. ಜೇಡರ ಹುಳು ತನ್ನೊಳಗೆ ತಾನು ಜಾಲವನ್ನು ಮಾಡಿಕೊಳ್ತದಂತೆ. ಮಾಡಿಕೊಂಡು ಜಾಲವನ್ನು ಹೊರಹಾಕಿ ಮತ್ತೆ ತನ್ನೊಳಗೆ ತಾನೇ ಸೇರಿಕೊಳ್ಳುವಂತೆ ಭೂಮಿಯಿಂದ ಒಂದು ಗಿಡ, ಒಂದು ಸಸ್ಯ ಹೊರಗಡೆ ಬಂದು ಮತ್ತೆ ತನ್ನಲ್ಲೇ ತಾನು ಮುಳುಗುವಂತೆ ಈ ಬ್ರಹ್ಮಾಂಡ ಅಂತಕ್ಕಂತಹ ಸ್ವರೂಪವನ್ನ ತನ್ನಿಂದ ಸೃಷ್ಟಿಸಿ ಅದರಲ್ಲಿ ತನ್ನಲ್ಲೇ ಲೀನ ಮಾಡ್ಕೊಳ್ತಕ್ಕಂಥವನು ಯಾರೋ ಅವನೇ ಶ್ರೀಕೃಷ್ಣ, ಅವನೇ ನಾರಾಯಣ. ನಾರಾಯಣ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ. ನಾರಾಯಣ ಪರಂಜ್ಯೋತಿ ತತ್ವನಾರಾಯಣ ಪರಃ. ನೋಡಿ, ನಾರಾಯಣ ಉಪನಿಷತ್ತು ಎಷ್ಟು ಹೇಳುತ್ತದೆ. ನಾರಾಯಣನೇ ಪರಂಜ್ಯೋತಿ, ನಾರಾಯಣನೇ ಆತ್ಮ, ನಾರಾಯಣನೇ ಸರ್ವಸ್ವ. ಆ ಪರಮಾತ್ಮ ನನ್ನ ಮುಂದೆ ನಿಂತಿದ್ದಾನೆ. ನೋಡು ಹೇಗೆ ನಿಂತಿದ್ದಾನಪ್ಪ, ಬಂಡಿಯ ಗೋವನಾಗಿ ನಿಂತಿದ್ದಾನೆ. ಇದು ಯಾರ ಪುಣ್ಯ? ಅರ್ಜುನನ ಪುಣ್ಯವೋ ನಮ್ಮ ಪುಣ್ಯವೋ ಗೊತ್ತಿಲ್ಲ. ಅಂತ ಮಹಾಶಕ್ತಿಶಾಲಿ ಪರಮಾತ್ಮನ ರೂಪ ಇವತ್ತು ಯಕ್ಕಶ್ಚಿತ್ತಾಗಿರ್ತಕ್ಕಂಥ ರೀತಿಯಲ್ಲಿ ಅರ್ಜುನ ಎಲ್ಲಿ ಹೇಳಿದ್ರೆ ರಥವನ್ನು ಓಡಿಸ್ತಕ್ಕಂಥ ಸ್ಥಿತಿಗೆ ಬಂದು ನಿಂತಿದ್ದಾನಲ್ಲ, ಯಾರ ಪುಣ್ಯ? ಅವನ ಜೊತೆ ನಾವು ಕಾಣ್ತಿರೋದೇ ಪುಣ್ಯ. ನೋಡು ದುರ್ಯೋಧನ ಮತ್ತೆ ಸಿಗೋದಿಲ್ಲ ಅಂತ ಹೇಳಿ ಮತ್ತೆ ಪರಿತಾಪವನ್ನು ಪಡ್ತಾನೆ. ಆ ಸಮಯದಲ್ಲಿ ಅದೇ ದುರಂತದ ದುರುಳ ದೊದ್ದೆಯ ಹದನ ಬಣ್ಣಿಸಲು ಎನಗೆನು ಗದು ತುದಿಯಲರಿವೆನು ದಳದ ಮನ್ನೆಯ ಮಂಡಲಿ ಕರಲಿ ಕದನವಿದು ಭಾರಂಗವು ಆರ ಅಭ್ಯುದಯ ತಲೆದೋರುವುದೋ ನಮಗೆ ಕಿದರ ಚಿಂತೆ ಕದನವಿದು ಭಾರಂಗವು ಆರ ಅಭ್ಯುದಯ ತಲೆದೋರುವುದೋ ನಮಗೆ ಕಿದರ ಚಿಂತೆ ಮುರಾರಿ ಬಲ್ಲನು ಕಂದ ಕೇಳೆಂದ ಭೀಷ್ಮಾಚಾರ್ಯರ ಮಾತುಗಳು. ಭೀಷ್ಮಾಚಾರ್ಯ ಹೇಳ್ತಾರೆ, ನೋಡ ಆ ದುರ್ಯೋಧನ, ನಮ್ಮ ಕಡೆ ಅವ್ರ ಕಡೆ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಸೈನ್ಯ ಇದೆ. ಈ ಸೈನ್ಯ ಎಲ್ಲವೂ ಕೂಡ ದುರಂತಕ್ಕೊಳಗಾಗುತ್ತೆ. ಕಟ್ಟಿಟ್ಟ ಬುದ್ಧಿ ಇದು. ಯುದ್ಧ ಆದ ಮೇಲೆ ಎಲ್ಲವೂ ನಾಶವಾಗ್ತಕ್ಕಂಥದ್ದು. ಸಾಮಂತರಿದ್ದಾರೆ, ಮಾಂಡಲಿಕರಿದ್ದಾರೆ, ರಾಜರಿದ್ದಾರೆ, ಏನೇನೋ ಕಾರಣಕ್ಕೋಸ್ಕರ ಬಂದ್ಬಿಟ್ಟಿದ್ದಾರೆ.
ಏನಕ್ಕೆ ಬಂದಿದ್ದಾರೆ ಗೊತ್ತಿಲ್ಲ. ತಮ್ಮ ಶೌರ್ಯವನ್ನ ತೋರ್ಸಕ್ ಬಂದಿದ್ದಾರೆ ಅಥವಾ ಸ್ನೇಹಕ್ಕಾಗಿ ಬಂದಿದ್ದಾರೆ, ಏನನ್ಕೊಂತ ದುರ್ಯೋಧನ ಅಂತ ಬಂದಿದ್ದಾರೆ, ಕೆಲವರು ಪಾಂಡವರ ಪರವಾಗಿ ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ ಸರಿನೇ. ಆದರೆ ಒಂದು ವಿಚಾರ, ಯಾರಿಗೆ ಗೆಲುವು? ಯಾರಿಗೆ ಗೆಲುವು? ನಾವು ಒಬ್ಬ ಸಾಮಾನ್ಯನಾಗಿರ್ತಕ್ಕಂಥ ಸೇನಾಧಿಪತಿ ಆಗಿದ್ರೆ ಅಥವಾ ದುರ್ಯೋಧನನ ಆಜ್ಞೆಗೆ ಒಳಪಟ್ಟಿರ್ತಕ್ಕಂಥವನಾಗಿದ್ರೆ ಅವನು ಹೇಳ್ಬೋದ ನಮಗೆ ಗೆಲ್ಲುವಂತಿದ್ದ. ಆದರೆ ಅನುಭವಿ, ಅವನು ತತ್ವ ತಿಳಿದಿರ್ತಕ್ಕಂಥವನು, ಭಾಗವತ ಶಿರೋಮಣಿ, ಎಲ್ಲದರ ಬಗ್ಗೆ ಗೊತ್ತಿದೆ ಅವನಿಗೆ, ಮಹಾನ್ ವೀರನಾಗಿರ್ತಕ್ಕಂಥ ಪರಶುರಾಮ ಇವನನ್ನು ಸೋಸಕ್ಕಾಗಲಿಲ್ಲ. ಈ ಮರುತ್ತುಗಳು ಬಂದು ಇವನಿಗೆ ವಿಶೇಷವಾಗಿರ್ತಕ್ಕಂಥ ಅಸ್ತ್ರವನ್ನು ಕೊಟ್ಬಿಟ್ರು, ಯುದ್ಧವನ್ನು ಮಾಡುವಂತ. ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ. ಆ ಸಮಯದಲ್ಲಿ ನಾರದ ಮಹರ್ಷಿಗಳು ಬರ್ತಾರೆ, ದೇವತೆಗಳೆಲ್ಲ ಬರ್ತಾರೆ. ಬೇಡ ಭೀಷ್ಮಾಚಾರ್ಯ, ನಿನ್ನ ಗುರುವಿನ ಮಾನವನ್ನ ಕಳಿಬೇಡ, ಪರಶುರಾಮನನ್ನ ನೀನು ಜಯಿಸಬೇಡ, ಅವನ ಮೇಲೆ ಯುದ್ಧಕ್ಕೆ ಹೋಗಬೇಡ ಅಂತ ಕೇಳಿಕೊಳ್ತಾರೆ. ಕೇಳಿಕೊಂಡಾಗ ಅವರಿಗಾಗಿ ತನ್ನ ಗುರುವಿನ ಮರ್ಯಾದೆಯ ಮುಸುದಕ್ಕೋಸ್ಕರವಾಗಿ ಅವನು ಶರಣಾಗತನಾಗ್ತಾನೆ. ಅಂದರೆ ಯುದ್ಧವನ್ನು ನಿಲ್ಲಿಸ್ತಾನೆ, ಶರಣಾಗತನಾಗಿಲ್ಲ, ಯುದ್ಧ ನಿಲ್ಲಿಸ್ತ ಅಷ್ಟೇ. ಅಂತ ಮಹಾಪರಾಕ್ರಮಿಯಾಗಿರ್ತಕ್ಕಂಥ ಭೀಷ್ಮಾಚಾರ್ಯರು ಯಾರಿಗೆ ಗೆಲುವು ಹೇಳ್ತಾರೆ ಅವರು? ಈ ವಿಷಯ ಕೃಷ್ಣನಿಗೆ ಗೊತ್ತಿದೆ, ನನಗೂ ಗೊತ್ತಿಲ್ಲ. ಕರ್ಮಣ್ಯವಾಧಿಕಾರಸ್ಥೆ ಮಹಾಫಲೇಶು ಕದಾಚನ, ಕೃಷ್ಣನೇ ಹೇಳ್ತಕ್ಕಂಥ ಮಾತು. ಈ ಮಾತ ಭೀಷ್ಮಾಚಾರ್ಯಗಳಿಗೆ ಗೊತ್ತಿಬಿಟ್ಟಿದೆ, ಅವರಿಗೆ ಗೊತ್ತಾಗಿದೆ. ನಿನಗೆ ಅಧಿಕಾರ ಅಂತಕ್ಕಂಥದ್ದು ಏನು, ಕೇವಲ ಕರ್ಮ ಮಾಡಬೇಕಷ್ಟೇ, ಫಲಾಫಲ ನಮಗೆ ಗೊತ್ತಿಲ್ಲಪ್ಪ, ನಮ್ಗೇನು ಕೇಳಬಾರ್ದು, ಮಾಡ್ತಾ ಇದ್ದೀನಿ ಅಷ್ಟೇ ಮಾಡಬೇಕು, ಅದು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಹೇಳಿ ಅವನ ಪರಮಾತ್ಮನ ಬಿಟ್ಕೋಣ, ಯುದ್ಧ ನಾನು ಮಾಡಿ ಗೆಲ್ತೀನಿ ಅಂತ ಮಾತು ಹೇಳಲೇ ಇಲ್ಲ. ಬಹುಶಃ ಆ ಸಮಯದಲ್ಲಿ ದುರ್ಯೋಧನ ಏನ್ ಮಾಡ್ಬೋದಾಗಿತ್ತು? ಎಲ್ಲ ಗೊತ್ತಿದೆ ಅವನಿಗೆ, ಆದರೂ ಸುಮ್ಮನೆ ಇದ್ದ. ಅವನು ಕರ್ಮಕ್ಕೆ ಪಾಶಕ್ಕೊಳಗಾಗಿದ್ದೇನೆ, ಅವನೇನು ಮಾಡಕ್ ಆಗ್ತಾನೂ ಇರಲಿಲ್ಲ. ಸೈನ್ಯ ಬಂದಿದೆ, ನಿಂತಿದ್ದಾರೆ ಅಷ್ಟೇ, ಎಲ್ಲರೂ ಕೈ ಕೊಡ್ತಾ ಇದ್ದಾರೆ. ಆದರೂ ಇವನು ಯೋಚನೆ ಮಾಡಕ್ ಆಗ್ತಿಲ್ಲ. ಸರಿ ಆಯ್ತು, ಏನಾಯ್ತು ಅಂತ ನೋಡಿ. ಅವರೊಳೆ ಲಕ್ಷೋಣಿ ಬಲ ನಮ್ಮವರೊಳಗೆ 11 ಮತ್ತಮರಿವರ ಸಖ್ಯಕ್ಕೆ ನೆರೆದುದು ಏಕಾದಶ ಶತಕ್ಷೋಣಿ ತವಿಸುವರೆ ನನಗೊಂದು ದಿನ 3 ದಿವಸದಲ್ಲಿ ಗುರು 5 ದಿವಸಕ್ಕೆ ರಮಿಜ ನಿಮಿಷಕ್ಕೆ ದ್ರೋಣಿ ನಿಮಿಷಾರ್ಧಕ್ಕೆ ಧನಂಜಯನು ಒಟ್ಟು ಕ್ಯಾಲ್ಕುಲೇಷನ್ ಕೊಡ್ತಾ ಇದ್ದಾರೆ, ಒಟ್ಟು ಸೈನ್ಯದ ಮೊತ್ತವನ್ನ ಹೇಳ್ತಾ ಇದ್ದಾರೆ. ಎಂತ ಅನುಭವ ಭೀಷ್ಮಾಚಾರ್ಯರು ಹೇಳ್ತಾರವರು. ಪಾಂಡವರ ಹತ್ರ ಪಕ್ಕ ಇದ್ದಿದ್ದು 7 ಅಕ್ಷೋಹಿಣಿ ಸೈನ್ಯ ಕಣಪ್ಪ, ನಮ್ಮ ಹತ್ರ ಇರೋದು 11 ಅಕ್ಷೋಹಿಣಿ, ಒಟ್ಟು 18. ನಾವು ನೀವೆಲ್ಲ ತಿಳ್ಕೊಳ್ಳೋದು ಅಷ್ಟೇನೆ, 18 ಅಕ್ಷೋಹಿಣಿ ಸೈನ್ಯ ಮಹಾಭಾರತ ಯುದ್ಧದಲ್ಲಿ ಆಯಿತು ಅಂತ. ಆದರೆ ನಮ್ಮ ಈ ಕುಮಾರವ್ಯಾಸ ಇನ್ನೊಂದು ಪದ ಸೇರಿಸ್ಬಿಡ, ಅದ್ಯಾಕೆ ಅಂತ ಗೊತ್ತಿಲ್ಲ. ನಾನು ಬಹಳ ತಲೆಗೆಡಿಸ್ಕೊಂಡ್ಬಿಟ್ಟೆ. ಕುಮಾರವ್ಯಾಸ ಏನು ಮಾಡ್ಬಿಟ್ಟ ಅಂದ್ರೆ, ಆ ಕಡೆ ಈ ಕಡೆ ಏಕಾದಶ ಶತ ಅಕ್ಷೋಹಿಣಿ ಅನ್ನೋ ಪದವನ್ನು ಬಳಸ್ತಾರೆ. ಆ ಕಡೆ ಈ ಕಡೆ ಇವ್ರು ಬಿಟ್ಟು ಬೇರೆಯವ್ರು ಯಾರ್ಯಾರು ಬಂದಿದ್ರು ಅಂದ್ರೆ 1100 ಅಕ್ಷೋಹಿಣಿ. ಅಯ್ಯಪ್ಪ, ಅಲ್ಲಿ ಏನಾಗೋಯ್ತು? 18 + 1100 ತುಂಬಾ ಜಾಸ್ತಿ ಆಗೋಯ್ತಲ್ವಾ?
ಆದರೆ ಆ ಪದವನ್ನ ಆ ವಚನ ಆ ಒಂದು ಪದ್ಯದಲ್ಲಿ ಇದೆ ಅದು. ಈಗ ಒಂದು ಅಕ್ಷೋಹಿಣಿ ಸೈನ್ಯ ಅಂದ್ರೆ 21,870 ರಥಗಳಂತೆ, 21,870 ಆನೆಗಳಂತೆ, 65,610 ಕುದುರೆಗಳಂತೆ, 1,09,350 ಸೈನಿಕರಂತೆ. ಇದೆಲ್ಲ ಸೇರಿ ಒಟ್ಟು ಇಷ್ಟು ಸಂಖ್ಯೆಯನ್ನು ಒಂದು ಅಕ್ಷೋಹಿಣಿ ಅಂತ ಕರೀತಾರೆ. ನಮ್ಮ ಲೆಕ್ಕಾಚಾರ ಮಹಾಭಾರತದ ವ್ಯಾಸರು ಬರೆದಿರೋದು 18 ಅಂತ. ಆದರೆ ಕುಮಾರವ್ಯಾಸರು ಹೇಳ್ತಾರೆ 1100 ಅಕ್ಷೋಹಿಣಿ, 11,000 ಅಕ್ಷೋಹಿಣಿ ಅನ್ನೋ ಪದವನ್ನು ಬಳಸಿದ್ದಾರೆ. ಇದು ಎಷ್ಟಾಯಿತು ಅಂತ ಯೋಚನೆ ಮಾಡ್ಕೊಳ್ಳಿ. ಇಂತಹ ಬೃಹತ್ ಆಗಿರ್ತಕ್ಕಂಥ ಸೈನ್ಯವನ್ನ ಯಾರು ಎಷ್ಟೆಷ್ಟು ದಿನ ಯುದ್ಧ ಮಾಡಿದ್ದಾರೆ ಅದು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟಿದ್ದಾರೆ ದ್ರೋಣಾಚಾರ್ಯ. ಅದು ಭೀಷ್ಮಾಚಾರ್ಯ ಗೊತ್ತಿದೆ. ಹೇಳ್ತಾರೆ, ನೋಡೇ ದುರ್ಯೋಧನ, ಇಷ್ಟೂ ಸೈನ್ಯವನ್ನ ನಾನು ಒಂದು ದಿನದಲ್ಲಿ ಮುಗಿಸ್ತೀನಿ, ಒಂದೇ ದಿನ ಸಾಕು ನನಗೆ. ದ್ರೋಣಾಚಾರ್ಯರಿಗೆ 3 ದಿನ ಬೇಕಪ್ಪ ಯುದ್ಧ ಮಾಡೋದಕ್ಕೆ. ಕರ್ಣ ನಿನ್ನ ಸ್ನೇಹಿತ ಇದ್ದಾನಲ್ಲ ಪರಮಾಪ್ತ, ಅವನಿಗೆ 5 ದಿನ ಬೇಕು. ಆದರೆ ದ್ರೋಣಿ ಇದ್ದಾನಲ್ಲ, ಅಶ್ವತ್ಥಾಮ ಇದ್ದಾನಲ್ಲ, ರುದ್ರನ ಅಂಶದಿಂದ ಹುಟ್ಟು ಬಂದಿರತಕ್ಕಂಥವನು, ಅವನಿಗೆ 1 ನಿಮಿಷ ಸಾಕು. 1 ನಿಮಿಷ ಅಂತೆ. ಅಪ್ಪ ಏನಪ್ಪ ಅದು ಆ ಶಕ್ತಿ. ಇನ್ನು ನೀವು ಗಾಬರಿ ಆಗ್ತೀರಾ, ಅರ್ಜುನನಿಗೆ ಅರ್ಧ ನಿಮಿಷ ಸಾಕು. ಇದು ಭೀಷ್ಮಾಚಾರ್ಯ ಹೇಳ್ತಿರ್ತಕ್ಕಂಥದ್ದು. ಅವರು ಯೋಚನೆ ಮಾಡಿ ಹೇಳ್ತಿರೋದು ಅಂದ್ರೆ ಅರ್ಜುನನ ಶಕ್ತಿ ಎಷ್ಟಿತ್ತು ಅಂತ ನೀವು ನೋಡ್ಕೊಳ್ಳಿ. ಆಗಿದ್ರೆ ಜಗದ್ಗುರು ಅರ್ಜುನನನ್ನ ತನ್ನ ಶಿಷ್ಯನಾಗಿ ಮಾಡ್ಕೊಂತಿದ್ದ. ಗುರುಗಳು ಯೋಚನೆ ಮಾಡ್ತಾರೆ ಯಾರನ್ನ ತನ್ನ ಶಿಷ್ಯನಾಗಿ ಮಾಡ್ಕೋಬೇಕು ಅಂತ. ಆ ತಾಕತ್ತಿರ್ಬೇಕು ಅರ್ಜುನಿಗೆ, ಆ ತಾಕತ್ತಿತ್ತದು. ಇದೆಲ್ಲ ನೋಡಿದ ತಕ್ಷಣ ದುರ್ಯೋಧನಿಗೆ ಗಾಬರಿ ಆಯಿತು, ಮನದಲ್ಲಿ ಹರ್ಷವಾಯಿತು. ನನ್ನ ಕಡೆ ಇದ್ದಾರೆ, ಭೀಷ್ಮಾಚಾರ್ಯ ಇದ್ದಾರೆ, ದ್ರೋಣಾಚಾರ್ಯ ಇದ್ದಾರೆ, ಕರ್ಣ ಇದ್ದಾನೆ. ಅವ್ರಿಗಿಂತ ಇನ್ಯಾರು 1 ನಿಮಿಷದಲ್ಲಿ ಇಷ್ಟು ಸೈನ್ಯ ಮುಗಿಸ್ತಕ್ಕಂತಹ ಅಶ್ವತ್ಥಾಮ ಇದ್ದಾನಲ್ಲ ಅಂತೇಳಿ ಅಂದಾಗ ಆ ಹರ್ಷ ಬ್ರಹ್ಮಾಂಡದವರೆಗೂ ಹೋಯ್ತಂತೆ. ಯಾವಾಗ ಅರ್ಜುನ ಅರ್ಧ ನಿಮಿಷದಲ್ಲಿ ಮುಗಿಸ್ತೇನೆ ಅಂತಿದ್ದಾಗೇನೆ ಅವನು ರಸಾತಳಕ್ಕೆ ಇಳಿದು ಬಿಡ್ತಾರೆ. ಇಳಿದೋಗ್ಬಿಟ್ಟ. ಅಯ್ಯೋ ಇಷ್ಟೇನಾ ಅಂತ. ಆ ಸಮಯದಲ್ಲಿ ಏನು ಪರಾಕ್ರಮ ಸಿದ್ಧವಾಗಿದೆ, ಎಲ್ಲರೂ ಕಾಯ್ತಾ ಇದ್ದಾರೆ. ಇನ್ನೇನು ಕೈ ಬೀಸಬೇಕು ಅನ್ನೋ ಸಮಯಕ್ಕೆ ಸರಿಯಾಗಿ ಧರ್ಮರಾಜ ತನ್ನ ಸಾರಥಿಗೆ ಹೇಳಿದ, ರಥವನ್ನ ಮುನ್ನಡೆಸ್ಕೊಂಡು ಹೋಗು, ಭೀಷ್ಮಾಚಾರ್ಯ ಹತ್ರ ಬಳಿ ಬಾ ಅಂತ ಹೇಳಿದ. ಏನಾಯ್ತು ಅವ್ರು ನೋಡಿ. ಭೀಷ್ಮನ ಚರಣ ಕಮಲದ್ವಂದ್ವದಲ್ಲಿ ಚಾಚಿದನು ಮಕುಟವನು. ಭೀಷ್ಮನ ಚರಣ ಕಮಲ ದ್ವಂದ್ವದಲ್ಲಿ ಚಾಚಿದನು ಮಕುಟವನು. ಇಂದಿನ ಹವದೊಳಗೆ ನಮಗಿನ್ನೇನು ಇಂದಿನ ಹವದೊಳಗೆ ನಮಗಿನ್ನೇನು ನಿರ್ವಾಹ. ನಿಂದು ನೀಯು ಕಾದುವರೆ ನಮಗೆಂದೆಂದು ಹರಿವುದು ಬವರವು. ನಿಂದು ನೀವೇ ಕಾದುವರೆ ನಮಗೆಂದೆಂದು ಹರಿವುದು ಬವರವು. ಯಮಗೆಂದು ಬೆಸಸಿದಿರಿ ಎನ್ನುತ್ತ ಕರುಣವ ತೋರಿದನು ಭೂಪ. ಸುಖಸಾದರಾಗ ಧರ್ಮರಾಜನ ಸ್ಥಿತಿಯನ್ನು ವಿವರಿಸ್ತಕ್ಕಂಥದ್ದು.
ದೈನ್ಯ ಭಾವದಿಂದ ಬಂದದ್ದು. ಪದನೇ ಚೆನ್ನಾಗಿದೆ, ದೈನ್ಯ, ದೀನತೆ. ಹೇಗೆ ಬಂದ? ವಿನಯ, ಸಜ್ಜನಿಕೆಯಲ್ಲಿ. 7 ಲಕ್ಷ ಸೈನ್ಯ ಸೈನ್ಯವನ್ನ ಅಷ್ಟು ತಯಾರು ಮಾಡಿಕೊಡೋದು ಅಧಿಕಾರ ಇಲ್ಲ. ಕಾಡಲಿದ್ದವನು ಏನು ಸಂಪತ್ತಿಲ್ಲದೇನೆ ಅಷ್ಟು ಜನನ ಅವನು ಗುಟಾಕೊಂಡಿದ್ದಾನೆ ಅಂದ್ರೆ, ಸೇರಿಸ್ಕೊಂಡಿದ್ದಾನೆ ಅಂದ್ರೆ, ಧರ್ಮರಾಜ ಪಾಪ ಅವನು ಶಕ್ತಿವಂತನೇ, ಶೌರ್ಯವಂತನೇ. ಆದರೂ ಕೂಡ ತನ್ನ ವಿನಯದಿಂದ ಬಂದ. ಪಾದ ದ್ವಂದ್ವಗಳಿಗೆ ನೋಡಿ, ಆ ಪದ ಕುಮಾರವ್ಯಾಸ ಏನೋ ಉದ್ದೇಶ ಇಟ್ಕೊಂಡೇ ಬಳಸ್ತಾರೆ, ದ್ವಂದ್ವ ಅಂತ. ಚರಣಗಳಿಗೆ ಅಂತ ಹೇಳ್ಬೋದಾಗಿತ್ತು, ಇಲ್ಲ ಅವನು ದ್ವಂದ್ವ ಅಂತಾನೆ ಪದ ಬಳಸ್ತಾರೆ. ಎರಡೂ ಕಾಲುಗಳನ್ನು ಇಟ್ಕೊಂಡಂತೆ. ಆ ಸಮಯದಲ್ಲಿ ಭೀಷ್ಮನ ಮನಸ್ಸನ್ನ ದ್ವಂದ್ವಕ್ಕೆ ನೂಕುವುದು, ವಿಚಲಿತನಾಗಿ ಮಾಡೋದು. ಆ ವಿನಯ ಕೆಲವು ಜಾಸ್ತಿ ವಿನಯ ತೋರಿಸಿದ್ರು ಎಲ್ಲೋ ಒಂದ್ ಕಡೆ ಭಯ ಆಗ್ತಿರ್ತದೆ, ಏನೋ ಇದೆಯಪ್ಪ ಅಂತ. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತೇಳಿ ಒಂದು ಪ್ರಸಿದ್ಧವಾದ ಮಾತಿದೆ. ಪಾಪ ಆ ಮಾತು ಇವ್ನಿಗೆ ಅಪ್ಲೈ ಮಾಡಬೇಕು ಬೇಡವೋ ಗೊತ್ತಿಲ್ಲ, ಅದನ್ನ ಆರೋಪ ಮಾಡಬೇಕು ಗೊತ್ತಿಲ್ಲ. ಬಂದು ನಮಸ್ಕಾರ ಮಾಡ್ದ. ಈ ದಿನ ಯುದ್ಧದಲ್ಲಿ ನಮಗೇನು ನಿರ್ವಾಹ ಮಾಡದೇ ಯುದ್ಧಕ್ಕೆ ಗೊತ್ತಿದೆ. ಧರ್ಮರಾಜ ಕೇಳ್ಬೋದಾ? ಕೇಳೋಂಥ ಪ್ರಶ್ನೆನೇ ಅಲ್ಲ. ನನ್ನಂತನಾಗಿದ್ರೆ ಹೋಗ ಅದೇ ಮಾಡ್ಕೊ ಅಂತಿದ್ವಿ. ಆದರೆ ಭೀಷ್ಮಾಚಾರ್ಯರು ಆ ಥರ ಅಲ್ಲ. ಏನು ಸ್ವಾಮಿ, ಏನು ಮಾಡಬೇಕು, ಆಧಾರ ಯಾವುದು, ಏನು ಉಪಾಯ, ಹೇಗೆ ಮಾಡಲಿ, ತಾತ ಅನ್ನೋದೊಂದು ಗೌರವ ತೋರಿಸ್ತಕ್ಕಂಥದ್ದು. ಎರಡು ಏನಪ್ಪ ಅಂದರೆ, ಧರ್ಮರಾಜನಿಗೆ ಗೊತ್ತಿತ್ತು ಭೀಷ್ಮನ ಸಾಮರ್ಥ್ಯ ಏನು ಅಂತ. ಅವನನ್ನು ಹೇಗೆ ಗೆಲ್ಲಬೇಕು, ನೀವೇ ಯುದ್ಧ ಮಾಡೋದಾದ್ರೆ ನಾವೇನು ಮಾಡಬೇಕು ತಾತ? ಯುದ್ಧಕ್ಕೆ ಬಂದ್ಬಿಟ್ಟಿದ್ರ, ನೀವು ಬರೋದಿಲ್ಲ ಅಂದ್ಕೊಂಡಿದ್ದೆ, ಸುಮ್ಮನೆ ಇರ್ಬೋದಾಗಿದ್ದೇನಪ್ಪ. ಯಾಕೆ ಸುಮ್ಮನೆ ಇರಲಿಲ್ವೋ ಗೊತ್ತಿಲ್ಲ. ತಟಸ್ಥನಾಗಿಲ್ಲ. ಈಗ ವಿದುರ ತಟಸ್ಥನಾಗಿಲ್ಲ. ಸಮಯ ಇತ್ತು, ಅವಕಾಶ ಇತ್ತು, ಮಾಡಲಿಲ್ಲ. ಅವನು ಏನ್ ಮಾಡಬೇಕು? ಅವರನ್ನ ದ್ವಂದ್ವಕ್ಕೆ ಮುಗ್ತಾ ಇದ್ದಾನೆ. ಮಾನಸಿಕವಾಗಿ ಅವರ ಸಾಮರ್ಥ್ಯವನ್ನ ಕುಗ್ಗಿಸ್ತಕ್ಕಂಥ ಇದು ಧರ್ಮರಾಜನ ಒಂದು ರಾಜಕೀಯ ಚತುರತೆ. ಇದು ಇಲ್ಲೇನು ಪಾಪ ಕೃಷ್ಣ ಹೇಳ್ಕೊಟ್ಟಿಲ್ಲ. ಕೃಷ್ಣ ನಾವೇನು ಅನ್ನೋಂಗಿಲ್ಲ. ಅವನೇನು ಹೇಳಿಲ್ಲ, ನೀವು ಹೋಗಿ ಈ ಥರ ಮಾಡು ಅಂತ ಏನು ಹೇಳಿರಲಿಲ್ಲ. ಅವನು ಮುಂದೆ ಹೇಳ್ತಾನೆ ಏನು ಮಾಡಬೇಕು ಅಂತ. ಇದು ಧರ್ಮರಾಜಂದೇ. ಅವನು ಚೆನ್ನಾಗಿ ವಿದ್ಯಾವಂತ, ತಿಳ್ಕೊಂಡಿದ್ದ, ರಾಜಕೀಯ ಪಟುತ್ವ ಗೊತ್ತಿತ್ತು. ನಾವು ನೋಡ್ತೀವಿ ನೋಡಿ, ಹೊರಗಡೆ ಎಲ್ಲ ಹೆಂಗೆ ಜಗಳ ಆಡ್ತಿರ್ತಾರೆ. ಕೆಲವು ಸಂದರ್ಭದಲ್ಲಿ ಹೋಗಿ ಏನು ಆತ್ಮೀಯತೆ, ಕಣ್ಣೀರು ಒರೆಸೋದೇನು, ಕೈ ಇಟ್ಕೊಳ್ಳೋದೇನು ಎಲ್ಲ ಮಾಡ್ತಾರೆ. ನೋಡಿದ್ರೆ ನಮ್ದು ಆಶ್ಚರ್ಯ, ಇದನ್ನು ಪಿಂಜೆ ಅಂತ. ನಾವು ಜನಸಾಮಾನ್ಯರು ಈ ಥರ ಆಗ್ತಕ್ಕಂಥದ್ದು. ಅಲ್ಲಿ ಹೋಗಿ ಪಟ್ಟ ಇಟ್ಕೊಂಡ್ಬಿಟ್ಟಿಯಾನೆ, ತಾತ ಏನು ಮಾಡಬೇಕು, ನಾನು ಏನು ಮಾಡಿ, ನೀವೇನು ಮಾಡಿದ್ರೆ ಮಾಡ್ತೀನಿ ಅಂತ ಮುಂದೆ ಹೇಳ್ತಾ ನೋಡಿ. ಈವರಿಯಲು ಆ ಉತ್ತರಾಯಿಗಳು ಆಮ ಪರಿಯಲು ನೀವರಿಯಲು ಆ ಉತ್ತರಾಯಿಗಳು ಕೌರವರು ಬಹಳ ಅವಮಾನವನೆಮಗೆ ನೆಗಣಿದರು. ಕೌರವರು ಬಹಳ ಅವಮಾನವನೆಮಗೆ ನೆಗಣಿದರು ಎಂಬ ಸತ್ಯವನು ನೀವು ಮೆಚ್ಚಲು ನಡೆಸಿದೆವು ಸತ್ಯವನು. ನೀವು ಮೆಚ್ಚಲು ನಡೆಸಿದೆವು ಸತ್ಯವನು. ತಲೆಗಾವುದುಂಟೆ ಕರುಣಿಸಿ ತಲೆಗಾವುದುಂಟೆ ಕರುಣಿಸಿ ಅಲ್ಲಗಡೆ ಆವಹದನೆಂದೆಮಗೆ ನೇಮವ
ಯಮಗೆ ನೇಮವ ಕೊಟ್ಟು ಕಳುಹೆಂದ ಧರ್ಮರಾಜನ ವಾದ. ಈ ವಾದ ನೋಡ್ತಿದ್ರೆ ನಮ್ಮ ಹಳ್ಳಿ ಕಡೆ ಕೆಲವು ಸಂದರ್ಭ ಬರ್ತಿರುತ್ತೆ. ಈ ಜಾತ್ರೆಗಳಾಗಬೇಕಾದ್ರೆ ಅಥವಾ ರಥೋತ್ಸವನೋ ಏನಾದರೂ ನಡಿಬೇಕಾದ್ರೆ ಕೆಲವರು ಕೊಟ್ಟಿಟ್ಕೊಂತಾರೆ, ನಮ್ದಿದು, ನಾವು ಈ ಮೂಲ, ನಾವು ಈ ಊರಿಗೆ ಮೊದಲಿಗರು, ನಮಗೆ ಮೊದಲನೇ ತೆಂಗಿನಕಾಯಿ ಕೊಡಬೇಕು, ವಿಳ್ಳೆದೆಲೆ ನಮಗೆ ಕೊಡಬೇಕು, ನಮ್ಗೆ ಬಿಟ್ಟು ಅವ್ರಿಗೆ ಯಾಕೆ ಕೊಟ್ರಿ, ಈ ಥರದ್ದು ವಾದ ನಡೀತಿರುತ್ತೆ. ಈ ಕೆಲವ್ರಿಗೆಲ್ಲ ಈ ಶಾನ್ಭೋಗರು ಹುದ್ದೆಯಲ್ಲಿದ್ದವ್ರಿಗೆಲ್ಲ ಗೊತ್ತು ಯಾರ್ಯಾರು ಬಂದು ಯಾವ ಸಮಯದಲ್ಲಿ. ನಾನು ಇವಾಗ ಅವ್ನು ಮರಿ ಕಡಿಬೇಕು, ಅವಾಗೇ ನಾನು ಕಡಿಯೋದಿಲ್ಲ ಅಂತಾನೆ, ಅಥವಾ ನಾನು ಕಳಸ ಎತ್ಕೋಬೇಕು, ನಾನು ಎತ್ಕೊಳ್ಳೋದಿಲ್ಲ ಅಂತಾನೆ. ಈ ರೀತಿ ನಡೀತಾ ಇರ್ತದೆ. ಇಲ್ಲೂ ಇವನಿಗೆ ಯಾವ ಸಂದರ್ಭ ಏನು ಎತ್ತ ಅಂತೇಳಿ ಧರ್ಮರಾಜ ಯೋಚನೆ ಮಾಡಿ ಹೋಗಿ ಇನ್ನೊಂದು ಸಮಯ ನೋಡೋಣ, ಇದೇನಾಗುತ್ತೋ ನೋಡೋಣ, ಇದೊಂದು ಒಂದು ದಾಳ ಎಸೆಯೋಣ, ಏನಾಗುತ್ತೋ ನೋಡೋಣ ಅಂತೇಳಿ ಹೇಳ್ತಾನೆ. ತಾತ, ನಿಮಗೆ ಗೊತ್ತಿದೆ ನಾವು ಉತ್ತರದಾಯಿಗಳು, ನಾವೇನಪ್ಪ ವಾರಸ್ದಾರರು, ಈ ರಾಜ್ಯಕ್ಕೆ ನಮ್ದೇನೆ, ಉತ್ತರಾಧಿಕಾರಿಗಳು ನಾವೇನೆ, ನಿಮ್ಗೆ ಗೊತ್ತಿದ್ಯಾ? ನಿಮ್ಗೆ ಗೊತ್ತಿಲ್ಲದೇನಿದೆ, ನಾವೇ. ಹೌದು, ಹ್ಞೂ ಅನ್ಬೇಕು. ಭೀಷ್ಮ ಹೇಳ್ಬೇಕಲ್ಲ, ಹೌದಪ್ಪ ಅನ್ಬೇಕು. ಅವನೇನು ಅಂತಿಲ್ಲ, ಸುಮ್ಮನೆ ಇದ್ದಾನೆ. ಅವನು ಅಂತಿದ್ರು ಕೂಡ ಅವ್ನು ಯಾಗತ್ತೇನೋ ಗೊತ್ತಿಲ್ಲ. ಎರಡದು ನಿಮ್ಗೆ ಗೊತ್ತಿದ್ದ, ನಮ್ಮ ಮರ್ಯಾದೆ ಮಾಡಿದ್ದ, ಅವನೇ ಸಾಕ್ಷಿ ಅಲ್ವೇನ್ರಿ, ಗೊತ್ತಿದೆ ಅವನು. ಆಯ್ತಾ, ನೀವು ಹೇಳ್ದಂತೆ ನಾವು ಸತ್ಯ ಮಾಡೋದ್ರಲ್ಲಿ ನಡೆದಿದ್ದೀವಾ? ನೀವು ಕಾಡು ಹೋಗಿ ಅಂದ್ರೆ ಹೋದ್ವಾ? 1 ವರ್ಷ ಅಜ್ಞಾತವಾಸ ಅಂದ್ವಾ ಮಾಡಿದ್ವಾ? ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ತಾನೆ. ಮತ್ತೆ ನೀವೇನ್ ಮಾಡ್ಬೇಕೀಗ? ನಮಗೆ ರಾಜ್ಯ ಕೊಡಿಸ್ಬೇಕು, ಹೌದಲ್ವಾ? ನಮ್ಮನ್ನ ತಲೆ ಕಾಯಬೇಕು, ತಲೆ ಕಾಗುದು, ನಮ್ಮನ್ನು ರಕ್ಷಣೆ ಮಾಡೋದು ನಿಮ್ದೇ ಅಂದ. ಹಿಂದಿನ ದಿನ ರಾತ್ರಿ ಅವನು ಬೇರೆ ಒತ್ತಾಯ ಮಾಡಿದಾನೆ, ನಂಗೆ ಗೊತ್ತಿಲ್ಲಪ್ಪ, ಅದೇನ್ ಮಾಡ್ತಿರೋ ನೋಡಿ ತಾತ, ನಮ್ಗೆ ಇಷ್ಟೇ ಕಥೆ ಆಗೋಯ್ತು ಅಂತ ಧರ್ಮರಾಜ ದುರ್ಯೋಧನ ಹೇಳ್ದ. ಇಲ್ಲಿ ಬಂದು ಇವನು ಅದೇ ಹೇಳ್ತೆ. ಇಂಥವ್ರಿಗೆ ತಾತ ಯಾಕಾಗ್ಬೇಕಪ್ಪ? ಆ ಮೊಮ್ಮಗ ಒಂದ್ ಕಡೆ, ಈ ಮೊಮ್ಮಗ ಇನ್ನೊಂದ್ ಕಡೆ ಅಲ್ವಾ? ಬಹಳ ಹಿಂಸೆ ಆಗೋಯ್ತು. ಅವನು ಹೇಳ್ದ, ನಮ್ಗೆಲ್ಲ ಗೊತ್ತಿಲ್ಲ, ನಾವ್ ಏನ್ ಮಾಡ್ಬೇಕು ನೀವು ಹೇಳಿ. ಯುದ್ಧ ಮಾಡ್ಬೇಕಾ? ಮಾಡ್ತೀವಿ. ಬೇಡ, ಸುಮ್ಮನೆ ಇರ್ತೀವಿ, ಹೇಳಿ ನೀವೇನ್ ಮಾಡ್ಬೇಕು. ಆಗ ಭೀಷ್ಮಾಚಾರ್ಯರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಏಳು ಮಗನೇ, ಏಳು ಮಗನೇ, ನಮ್ಮ ಮತಿಯನು ಕೇಳುತ್ತ ಭೂಪಾಲ ತಿಲಕನ ಮೂಳಿಯನು ನೆಗಹಿದನು. ಭೂಪಾಲ ತಿಲಕನ ಮೌಳಿಯನು ನೆಗಹಿದನು. ಗಂಗಾಸೂನು ನಸುನಗುತ್ತ ಆಳುಗೊಂಡನು ಕೌರವನು, ಆಳುಗೊಂಡನು ಕೌರವನು. ಪರರಾಳುತನವೇ ಮಗಾಯ್ತು, ಆಳುಗೊಂಡನು ಕೌರವನು. ಪರರಾಳುತನವೇ ಮಗಾಯ್ತು. ಪರಸೇವಾಲ ಪುಸ್ತಿತರ ಎಮ್ಮನೇತಕ್ಕೆ ನುಡಿಸಿದ ಬೇ. ಪರಸೇವಾಲ ಪುಸ್ತಿತರ ಎಮ್ಮನೇತಕ್ಕೆ ನುಡಿಸಿದ ಬೇ ಎಂದ. ಇದು ಧರ್ಮರಾಜನ ಮಾತು ಕೇಳಿಸ್ಕೊಂಡಿದ್ದಾನೆ. ಏನ್ ಹೇಳ್ತಾನೆ? ಕಾಲು ಭದ್ರವಾಗಿ ಇಟ್ಕೊಂಡಿದ್ದೇನೋ, ಎದ್ದೇಳಪ್ಪ ಸಾಕು ಅಂತ ಎದ್ದೇಳಿಸ್ದ, ಮುಖ ನೋಡ್ದ. ನೋಡಯ್ಯ ಧರ್ಮರಾಜ, ಪರರ ಸೇವೆಯಿಂದ ನಾವು ಅಲ್ಪರಾದೆವು. ಹೇಗೆ ಪರರ ಸೇವೆ ಅಂತ ಹೇಳಬೇಕು? ಅದೇನೋ ಕೌರವರ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ, ಅದ್ರ ಡೀಟೇಲ್ಸ್ ಗೊತ್ತಿದ್ರೆ ಗೊತ್ತಾಗ್ತದೆ ಹೇಗಿತ್ತು ಅಂತ.
ಅವನು ಆ ಕಾನ್ಸ್ಟಿಟ್ಯೂಷನ್ ಹೆಂಗೆ ರಚನೆ ಮಾಡಿದ್ರೋ ಗೊತ್ತಿಲ್ಲ, ಸಂವಿಧಾನ ಇತ್ತಲ್ಲ ಅವ್ರ ರಚನೆ, ಅವ್ರ ಆಡಳಿತ ನಡೆಸಬೇಕಾದ್ರೆ ಹೆಂಗೆ ಇವನು ಪರರ ಸೇವೆ ಆಗ್ತಾನೆ? ಹಾಗಾಗಿ ಇವನು ಅಧಿಕಾರವೇ ಇರಲಿಲ್ಲವೇ? ಭೀಷ್ಮಾಚಾರ್ಯ ಏನ್ ಮಾಡ್ತಿದ್ದ ಅಲ್ವಾ? ಅವರೆಲ್ಲರೂ ಇದ್ರಲ್ಲ, ಅಷ್ಟು ಪಿತಾಮಹ ಅವನು ಅಷ್ಟು ಜೋರಾಗಿರ್ತಕ್ಕಂಥವನು ಹೇಳ್ತಾನೆ, ಪರರ ಸೇವೆಯಲ್ಲಿ ನಾವು ಅಲ್ಪರಾಗಬೇಕು, ಏನು ಮಾಡೋಕ್ಕಾಗ್ತಿಲ್ಲ ಅಂತಾನೆ. ಇವನು ಗೊತ್ತಿದೆ ಪರರ ಸೇವೆ ಎಷ್ಟು ಕಷ್ಟ ಅಂತ ಧರ್ಮರಾಜನಿಗೆ. ಯಾಕೆಂದ್ರೆ ಒಂದು ವರ್ಷ ಅವನು ವಿರಾಟ್ ರಾಜನ ಆಸ್ಥಾನದಲ್ಲಿ ಇದ್ದಲ್ಲ, ಏನೇನು ಮಾಡಿದ್ದ, ಹೇಗೆ ಅವನು ನಡೆಸ್ಕೊಂಡಿದ್ದ ಅಂತ ಇವನು ಗೊತ್ತಿದೆ. ಆ ರೀತಿ ಹೇಳಿ ಇವನು ಬಾಯಿ ಮುಚ್ಚಿಸ್ಬೇಕು ಅಂತ. ನಿಮ್ಗೆ ಗೊತ್ತಿದೆಯಲ್ಲಪ್ಪ ನಂದೇನು ಇಲ್ಲ ಅಂತ. ಕೆಲಸ ಮನೆಗಳಲ್ಲಿ ಹಿಂಗೆ ಆಗ್ತಿರುತ್ತೆ, ಅಯ್ಯೋ ನಮ್ಗೇನು ಗೊತ್ತಿಲ್ಲಪ್ಪ ನಿಮ್ಮ ಅಮ್ಮನ ಕೇಳು, ಅಯ್ಯೋ ನಂಗೆ ಗೊತ್ತಿಲ್ಲಪ್ಪ ನಿಮ್ಮ ಅಪ್ಪನ ಕೇಳು ಅಂತ. ಇಬ್ರು ಆ ಥರ. ಇನ್ನು ಈ ಥರ ಆದ್ರೆ ಪರವಾಗಿಲ್ಲ, ಮಗ ಇವಾಗ ನಡ್ಕೊಂತಾನೆ, ಸೊಸೆ ಭಾಳ ಇಕ್ಕಟ್ಟು. ಏನಾಗುತ್ತೆ, ಏನು ಮಾಡೋ, ಏನೋ ಗೊತ್ತಿಲ್ಲಪ್ಪ ನಿಮ್ಮ ಮಾವನ್ ಕೇಳು, ಮಾವ ಏ ನನಗೆ ಗೊತ್ತಿಲ್ಲ ನಿಮ್ಮ ಅತ್ತನ ಕೇಳು, ಈಗೇನು ಮಾಡಬೇಕು ಅತ್ತೆ ಸೊಸೆ ಜಗಳದಲ್ಲಿ ಏನೋ ಮಾಡಿ ಬಿಡ್ತೀನಿ ಅಂತ ಬಡಿದ್ಬಿಡ್ತಾರೆ. ಅದು ಪಾಪ ಆ ಸೊಸೆಯ ಕಷ್ಟ ಸೊಸೆಯರಿಗೆ ಗೊತ್ತು, ಅತ್ತೆಯರ ಕಷ್ಟ ಅತ್ತೆಯರಿಗೆ ಗೊತ್ತು. ಹಾಗಾಗಿ ಇಲ್ಲಿ ಇವನ್ ಕಷ್ಟ ಇವನು ಏನ್ ಹೇಳ್ತಾನೆ, ಇವನು ಪರರ ಸೇವೆಯನ್ನ ಮಾಡಿ ನಮ್ಮ ಸ್ಥಿತಿ ಈ ತರ ಬಂದ್ಬಿಟ್ಟಿದೆ, ನಾವೇನು ಮಾಡೋಕ್ಕಾಗ್ತಿಲ್ಲ ಅಂತಾನೆ. ಈ ಮಾತನ್ನ ನಾನೇನೋ ಒಪ್ಪೋಕ್ಕಾಗ್ತಿಲ್ಲ. ಹಾಗಾದ್ರೆ ಪರಿಸ್ಥಿತಿ ಏನಿತ್ತು ಒಂದು ಸ್ವಲ್ಪ ವಿವರಿಸಿ ಹೇಳ್ತಾನೆ. ಏನಾಯ್ತು ಕೇಳಿಸ್ಕೋ ಧರ್ಮರಾಜ, ನನ್ನ ಮಾತು ಕೇಳು ಅಂತಾನೆ. ಏನದು? ಹಿರಿಯನಾಗಲಿ ಸುಜನನಾಗಲಿ ಗರುವನಾಗಲಿ, ಹಿರಿಯನಾಗಲಿ ಸುಜನನಾಗಲಿ ಗರುವನಾಗಲಿ, ಅರ್ಥವುಳ್ಳನ ಚರಣ ಸೇವಾ ಪರನು, ಅರ್ಥವುಳ್ಳನ ಚರಣ ಸೇವಾ ಪರರು, ಜಗದಲ್ಲಿ ವರ್ತಮಾನವಿದು, ಪರರ ಭಜಕರುಳು ಆವಗುಣ ಆವಿರವು ಅನಾವಗಳಿಗೆ, ಪರರ ಭಜಕರುಳು ಆವಗುಣ ಆವಿರವು ಅನಾವಗಳಿಗೆ, ಯಾವುದು ಬರುವತನವೈ ತಂದೆ ಪುರುಷಾಧಮನು ತಾನು, ಪುರುಷಾಧಮನು ತಾನೆಂದ ನೋಡಲ್ಲ ಪಾಪ ಎಂಥ ಸ್ಥಿತಿ ಧರ್ಮರಾಜಂದು. ಪಂಚತಂತ್ರದಲ್ಲಿ ಒಂದು ಮಾತು ಹೇಳುತ್ತೆ, ಶೀಲಂ ಶೌಚಂ ಶಾಂತಿರ್ ದಾಕ್ಷಿಣ್ಯಂ ಮಧುರತಾ ಕುಲೇ ಜನ್ಮ ನ ವಿರಾಜಂತಿ ಈ ಸರ್ವೇ ವಿದ್ಯೈರ್ಹೀನಸ್ಯ ಪುರುಷಸ್ಯ. ಏನಂಗಂದ್ರೆ ಮನುಷ್ಯನ ನಡತೆ ಒಳ್ಳೆ ಸದ್ಗುಣವಾಗಿರ್ತಕ್ಕಂಥ ಸಂಪನ್ನನಾಗಿದ್ದು, ಪರಿಶುದ್ಧನಾಗಿದ್ದು, ಕ್ಷಮಾಗುಣನಾಗಿದ್ದು, ಎಲ್ಲರೂ ಅಣ್ಣ ತಮ್ಮ ಪೂರ್ಣ ಆಯ್ತಣ್ಣ ಅಂತ ಮಾತಾಡಿಸ್ಕೊಂಡು ಅಪ್ಪ ಅಂತನೋ ಅಣ್ಣ ಅಂತನೋ, ದಾಕ್ಷಿಣ್ಯ ಒಂದು ಲೋಟ ನೀರು ಕೇಳಬೇಕಾದ್ರೂ ಕೂಡ ಅಮ್ಮ ಒಂದು ಲೋಟ ನೀರು ಕೊಡ್ತೀರಾ ಅಂತ, ಅಯ್ಯೋ ತುಂಬ ಶ್ರಮ ಕೊಟ್ಬಿಟ್ಟೆ ನಿಮಗೆ, ನೀರು ನಿಮ್ಮ ಹತ್ರ ಇಸ್ಕೊಂಡ್ಬಿಟ್ಟೆ, ಈ ಥರ ದಾಕ್ಷಿಣ್ಯದ ಮಾತು. ಅಯ್ಯೋ ಮನೆಗೆ ಬಂದು ತುಂಬ ಸಂತೋಷ ಆಯಿತು, ನಾನು ಇಲ್ಲಿ ಕೂತ್ಕೋಬೋದಾ? ಕೆಲವರು ಮಾತಾಡ್ತಿರ್ತಾರೆ, ಎಷ್ಟು ಅಯ್ಯೋ ಏನಪ್ಪ ಇದು ದಾಕ್ಷಿಣ್ಯ ಅನಿಸುತ್ತೆ. ಆ ಥರ ಸವಿ ನಡೆ ಎಲ್ಲರಿಗೂ ಇಷ್ಟವಾಗ್ತಕ್ಕಂಥದ್ದು. ಉತ್ತಮವಾದ ಕುಲದಲ್ಲಿ ಜನ್ಮ ಎಲ್ಲ ಇದ್ರೂ ಕೂಡ ಹಣ ಇಲ್ದಿದ್ರೆ ಈ ಯಾವ ಗುಣಗಳು ಪ್ರಕಾಶಿಸುವುದಿಲ್ಲ. ಮನುಷ್ಯ ಜನ್ಮದ ಮೈನ್ ಮೋಟಿವ್ ಅಂದ್ರೇನು, ಒಂದು ಗುರಿ ಏನಪ್ಪಾ ಅಂದ್ರೆ ಸಂಪಾದನೆ ಮಾಡುವುದು. ಪಂಚತಂತ್ರ ಹಣ ಸಂಪಾದನೆ ಮಾಡುವುದು. ಭೀಷ್ಮಾಚಾರ್ಯ ಅದನ್ನೇ ಹೇಳ್ತಾರೆ.
ಏನ್ ಹೇಳ್ತಾರೆ ಅವರು? ನೋಡಪ್ಪ, ಹಿರಿಯನು, ಸುಜನ, ಅವನು ಗೌರವಶೀಲ ಎಲ್ಲ ಆಯಿತು. ಆದರೆ ಈ ಯಾವುದೂ ಕೂಡ ಹಣವುಳ್ಳವನ ಬಳಿ ಸೇವೆ ಮಾಡ್ತಕ್ಕಂಥದ್ದು. ನಾನೇನಾಗ್ಬಿಟ್ಟೀನಿ, ಪರರ ಸೇವೆಯಲ್ಲಿ ಮುಳುಗ್ಬಿಟ್ಟೀನಿ. ಯಾಕೆ ಇವನು ಇಷ್ಟೊಂದು ಹಣದ ಬಗ್ಗೆ ವ್ಯಾಮೋಹ ಬಂತು? ಅಥವಾ ಇರ್ಲಿಲ್ವಾ, ಬೇರೆ ಸ್ಥಿತಿ ಇರ್ಲಿಲ್ವಾ? ಅರ್ಜುನ ಕೊಡ್ತಕ್ಕಂಥ ಹಣಕ್ಕಾಗಿಯೇ ಇವನಿದ್ದ. ಯಾಕಂದ್ರೆ ಹಿಂದೆನೂ ಕರ್ಣ ಹೇಳ್ತಾನೆ ನಾನು ಯುದ್ಧನೇ ಹಣಕ್ಕೋಸ್ಕರ ಯುದ್ಧ ಮಾಡೋದಿಲ್ಲ ಅಂತಾನೆ. ಹಾಗಾದ್ರೆ ದುರ್ಯೋಧನದ ಬಳಿ ಎಷ್ಟು ಹಣವಿತ್ತು? ಇವರೆಲ್ಲರೂ ಹಣಕ್ಕಾಗಿಯೇ ಇದ್ದರ? ಇವತ್ತು ಇದ್ದಾರೆ. ಇದೇ ಹಣ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತದೆ. ಭೀಷ್ಮಾಚಾರ್ಯರು ಹೇಳ್ತಾರೆ, ನಾನು ಹಣವುಳ್ಳವನ ಸೇವೆಯಲ್ಲಿ ತೊಡಗಿ ಪುರುಷ ಅಧಮನಾಗ್ಬಿಟ್ಟೆ. ನಾನು ಇದಕ್ಕಿಂತ ತನ್ನನ್ನು ತಾನೇ ಬೈಕೊಳ್ತಕ್ಕಂಥದ್ದು ಎಲ್ಲಿ ಸಿಗುತ್ತೆ? ಎಷ್ಟು ನೋವಿಂದ ಹೇಳಿರ್ಬೇಕು ಭೀಷ್ಮಾಚಾರ್ಯರು. ಮತ್ತೆ ಯಾಕೆ ಅವ್ರು ಏನು ಖರ್ಚು ಮಾಡಿದ್ರು? ಹೆಂಡತಿ ಇರಲಿಲ್ಲ, ಮಕ್ಕಳಿರಲಿಲ್ಲ, ಅವರೆಲ್ಲ ಏನು ಖರ್ಚು ಮಾಡೋದಪ್ಪ ಗೊತ್ತಿಲ್ಲ ಅಲ್ವಾ? ನಿಜವಾಗ್ಲೂ ನನ್ನ ಕಾಡ್ತಿ ಪ್ರಶ್ನೆ. ನಾನು ಓದ್ಬೇಕಾದ್ರೆ ಏನಕ್ಕೆ ಖರ್ಚು ಮಾಡಿದ್ರು ಇಷ್ಟು ಹಣವನ್ನ? ಹಣ ಅಂತಾರಲ್ಲ ಭೀಷ್ಮಾಚಾರ್ಯರು, ಏನ್ ಮಾಡಿದ್ರು ಕೇಳಬೇಕಲ್ವ? ಯಾರಾದ್ರೂ ಒಬ್ರಿಗೆ ಕೆಲವು ಸಂದರ್ಭದಲ್ಲಿ ಇರ್ತದೆ, ಕೆಲವು ಖರ್ಚೇ ಮಾಡೋದಿಲ್ಲ, ಹಂಗೆ ಇಟ್ಟಿರ್ತಾರೆ. ಏನಕ್ಕಪ್ಪ 530 ಕೋಟಿ ರೂಪಾಯಿ ಕೂಡಿರ್ಬೇಕಾಗಿತ್ತು ಅಲ್ವಾ? ಏನೋ ಮಾಡ್ಬೋದಾಗಿತ್ತು. ಯಾರೋ ಏನೊಂದು ಇವೆಲ್ಲ ಪ್ರಶ್ನೆಗಳು ಬರ್ತದೆ. ಪಾಪ ಭೀಷ್ಮಾಚಾರ್ಯರು ಅವರು ಪುರುಷ ಮಾತ ಅಧಮನಾಗ್ಬಿಟ್ಟಿದ್ದೀನಿ ಅಂತೇಳಿ ತನ್ನನ್ನೇ ತಾನು ಬೈಕೊಳ್ತಾನೆ. ಅವ್ರು ಬೈಕೊಂತೀರ ಪಾಪ, ಅವ್ರು ಏನ್ ಮಾಡ್ಲಪ್ಪ ನಾನು ಅಂತ ಹೇಳಿ ಮತ್ತೆ ಹಣದ ಬಗ್ಗೆ ಇನ್ನೊಂದು ಕುಮಾರವ್ಯಾಸ ಒಂದು ಪದ್ಯ ಅವ್ರ ಹತ್ರ ಹೇಳಿಸಿದಾನೆ. ಪಾಪ ಅವ್ರು ಏನ್ ಹೇಳ್ತಾನೆ ಕೇಳಿ. ಕೌರವನ ಧನವೆಂಬ ಘನ ಸಂಸಾರ ಗುಣದೊಳು ಬದ್ಧನಾದೆನು. ಕೌರವನ ಧನವೆಂಬ ಘನ ಸಂಸಾರ ಗುಣದೊಳು ಬದ್ಧನಾದೆನು. ಧೀರ ನಾನೇ ಕೈವೆನೆ ಎನೆ ಯಮಸೂನು ಕೈ ಮುಗಿದು ವೈರ ವೃತ್ತಿಯ ರಣದೊಳು ಯಮಗೆನ್ನಾರು ಗತಿ. ವೈರ ವೃತ್ತಿಯ ರಣದೊಳು ಯಮಗೆನ್ನಾರು ಗತಿ. ನೀನು ಉಭಯ ನೃಪರಿಗೆ ಕಾರಣಿಕ. ನೀನು ಉಭಯ ನೃಪರಿಗೆ ಕಾರಣಿಕ. ನೀ ಮುನಿದಡೆ ಯಮಗಿನ್ನಾಸೆಯಿಲ್ಲ. ನೀ ಮುನಿದಡೆ ಯಮಗಿನ್ನಾಸೆಯಿಲ್ಲೆಂದ. ಭೀಷ್ಮಾಚಾರ್ಯರು ಹೇಳ್ತಾರೆ, ಕೌರವನ ಧನವೆಂಬ ಘನ ಸಂಸಾರ ಗುಣದಳು ಬದ್ಧನಾದೆನು. ಸಿಕ್ಕಾಕೊಂಡ್ಬಿಟ್ಟೀನಪ್ಪ, ನಾನು ಏನ್ ಮಾಡಲಿ? ನಾನು ಹೇಗೆ ಇರಬೇಕು? ವಿತ್ತೇನ ಹೀನಂ ಪುರುಷಂ ತ್ಯಜಂತಿ. ಒಂದು ಸುಭಾಷಿತ ಹೇಳುತ್ತೆ, ವಿತ್ತೇನ ಹೀನಂ, ಹಣ ಇಲ್ಲ ಅಂದ್ರೆ ಅವನು ತ್ಯಜಿಸಲ್ಪಡುತ್ತಾನೆ. ಯಾರಿಂದ? ದಾರಾಶ್ಚ, ಹೆಂಡತಿ ಕೂಡ ನಿಮ್ಮ ಹತ್ರ ಹಣ ಇಲ್ಲ ಅಂದ್ರೆ ನಿಮ್ಮ ಕಡೆ ನೋಡೋದಿಲ್ಲ. ಅಯ್ಯೋ ಮೂರು ಕಾಸು ಪ್ರಯೋಜನ ಅಂತೇಳಿ ತ್ಯಜಿಸ್ತಾರೆ. ಏನು ಪ್ರಯೋಜನ ಇಲ್ಲ. ಸೂಸೈಡ್ ಬಾಂಬ್ ಮೋಸನ ಬಿಡ್ತಾ ಅಂತ ಪ್ರಯೋಜನ ಇಲ್ಲ. ಪುತ್ರಶ್ಚ,
ಮಗ ಕೂಡ ಅಷ್ಟೇ, ಅಯ್ಯ ನಮ್ಮಪ್ಪ ಏನು ಮಾಡಲಿಲ್ಲ, ಏನು ಪ್ರಯೋಜನ, ಏನು ಮಾಡಲಿಲ್ಲ, ಏನೋ ಒಂದು ಮಾಡಲ್ಲ ಅಷ್ಟೇ. ಸಹೋದರ ಅಷ್ಟೇ, ಅಣ್ಣ ತಮ್ಮಂದ್ರು ಅಯ್ಯೋ ಏನಕ್ಕೋ ಫೋನ್ ಮಾಡಿದ್ನಪ್ಪ, ಏನಕ್ಕೆ ಬೇಕೋ ಏನು ಕತ್ತೇನೋ ಅಂತೇಳಿ ಏನೋ ಇದು ದುಡ್ಡು ಅವನತ್ತಿಲ್ಲ ಅಂತ ಗೊತ್ತಾದ್ರೆ, ಹಣ ಇದ್ರೆ ಮಾತ್ರ ಓ ಬಾಣ ಬಾತಮ್ಮ, ಓ ಬರಪ್ಪ, ಏನಪ್ಪ ಸಮಾಚಾರ, ಓ ಬಾರೋ ನೋಡೇ ಬಂದೇನೆ, ಕಾಫಿ ತಗೊಂಬ. ಅವನ ಹತ್ರ ಹಣ ಇದ್ರೆ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ಹಣ ಇದ್ದಂಗಿದ್ರೆ ನಿಮ್ಮನ್ನು ಮೂಸ್ ನೋಡೋದಿಲ್ಲ. ಮತ್ತೆ ತಮ್ಮಿತ್ತವಂತಂ, ನಿಮ್ಮ ಹತ್ರ ಹಣ ಬಂತೋ, ಹೆಂಡತಿ ಬನ್ರಿ ಏನ್ ಮಾಡ್ಲಿರಿ, ತಿಂಡಿ ಏನ್ ಮಾಡ್ಲಿ, ಸ್ವಲ್ಪ ದೋಸೆ ತುಪ್ಪ ಹಾಕಿಸ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ, ಒಳ್ಳೆ ಈರುಳ್ಳಿ ಹಾಕಿ ಏನು ಪಲ್ಯ ಮಾಡಿದ್ದೀನಿ ಚೆನ್ನಾಗಿರುತ್ತೆ, ಚಟ್ನಿ ಕಾಯಿ ಚಟ್ನಿ ಎಲ್ಲ ಬರುತ್ತೆ ದುಡ್ಡಿದ್ರೆ. ಇಲ್ಲಾಂದ್ರೆ ಏನೋ ತಿಂದ್ರಿ ಅಂತ ಏನು ಚೆನ್ನಾಗಿದ್ದೀನಿ ಏನೋ ಮಾಡ್ಬೇಕಲ್ಲ ಅಂತ. ಮತ್ತೆ ಪುನರೇವ ಎಲ್ಲ ಬರ್ತದೆ. ವಿತ್ತಂ ಈ ಲೋಕೆ ಪುರುಷಸ್ಯ ಬಂಧು. ಪುರುಷನಿಗೆ ಯಾವುದಪ್ಪ ಬಂಧು ಅಂದ್ರೆ ಹಣ. ಹಾಗಾಗಿ ಸಮಾಜದಲ್ಲಿ ನಾವು ಚೆನ್ನಾಗಿರ್ಬೇಕು ಅಂದ್ರೆ ಹಣವನ್ನ ಸಂಪಾದನೆ ಮಾಡಿ ಅಂತೇಳಿ ಒಂದು ಸುಭಾಷಿತ ಹೇಳುವಂತೆ ಇವನು ಹೇಳ್ತಾನೆ, ಅಯ್ಯ ನಾನು ಕೌರವನ ಧನವೆಂಬ ಘನ ಸಂಸಾರದಲ್ಲಿ ನಾನು ಬದಲಾಗ್ತೀನಿ. ಏನೋ ತಪ್ಪಿಸ್ಕೊಳಕ್ ಹೇಳ್ತೇನೆ ಅನ್ಸುತ್ತಪ್ಪ ನನಗೆ, ಏನು ಮಾಡಲಿ ಅಂತ ಅಂತ ಈ ವಿಚಾರ ಹೇಳ್ದ. ಅಥವಾ ನಮ್ಮ ಕುಮಾರವ್ಯಾಸನ ಈ ಪದ್ಯ ಬರೀಬೇಕಾದ್ರೆ ಹಣದ ಕೊರತೆ ಏನಾದರೂ ಉಂಟಾಗಿರ್ತೇನೋ ಅದು ಗೊತ್ತಿಲ್ಲ. ಪಾಪ ಅವ್ನ ಅವಸ್ಥಿತಿ ಹೆಂಗಿತ್ತೋ ಏನೋ ಅಂತೂ ಏನೋ ಆಯ್ತು. ಅದಕ್ಕೆ ಹೇಳ್ದ ನಾನು ಏನ್ ಮಾಡ್ಲಿ ಅಂದಾಗ ಧರ್ಮರಾಜ ಹೇಳ್ತಾನೆ, ಏನ್ ಮಾಡ್ತಿರೋ ಗೊತ್ತಿಲ್ಲ, ಇರೋದೊಂದೇನೆ ಈ ಅಜ್ಜ, ಈ ಯುದ್ಧ ಅಂತಕ್ಕಂಥ ಧರ್ಮಕ್ಕಾಗಿ ಅಲ್ಲ, ದ್ವೇಷ ಸಾಧನೆಗಾಗಿ ಅಂತ ಗೊತ್ತಿಲ್ಲ. ಉದ್ದೇಶಪೂರ್ವಕವಾಗಿ ಯುದ್ಧ ಮಾಡ್ತೇನೆ, ನಮ್ಮನ್ನು ಕಾಡುಗಟ್ಟಬೇಕು, ಯುದ್ಧ ಈ ಭೂಮಿಯನ್ನ ಕಬಳಿಸ್ಬೇಕು ಅಂತ. ಹಾಗಾಗಿ ಬೇರೆ ಯಾರು ದಿಕ್ಕಿಲ್ಲ, ನಮಗೂ ಕೌರವರಿಗೂ ನೀವೇ ಕಾರಣಿಕರು ನೀವೇ ನಿಮ್ಮಿಂದಲೇ ಇದೆಲ್ಲ ಆಗಿರೋದು. ಹಾಗಾಗಿ ಹೌದು ಎಲ್ಲದಕ್ಕೂ ಕಾರಣೀಕರ್ತರು ಭೀಷ್ಮಾಚಾರ್ಯರು ಸರಿಯಾಗಿ ವ್ಯವಸ್ಥೆ ಮಾಡಲಿಲ್ಲ, ಹ್ಯಾಂಡಲ್ ಮಾಡಲಿಲ್ಲ. ಅಜ್ಜನಾಗಿದ್ದಂಥವ್ರು ಹೇಳ್ಬೋದಾಗಿತ್ತು, ದಟ್ಟಿಸ್ಬೋದಾಗಿತ್ತು, ಮಾಡಬೇಕಾಗಿತ್ತು, ಮಾಡಲಿಲ್ಲ. ನೀವೇ ಕಾರಣಿಕ. ಸರಿಯಾಗಿ ಹೇಳ್ತೇನೆ ಧರ್ಮರಾಜ, ಕಾರಣಿಕರು ನೀವೇ, ಕಾರಣ ಪುರುಷರು ನೀವೇನೆ. ನೀವು ಕೋಪಿಸಿಕೊಂಡ್ರೆ ಬದುಕುವ ಆಸೆ ನಮಗಿಲ್ಲ. ಈಗಲೂ ನೀವು ಕೋಪ ಮಾಡ್ಕೊಂಡು ನಮ್ಮ ಮೇಲೆ ಯುದ್ಧ ಮಾಡಿದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ದಾಳ ಬಿಟ್ಟ. ಅದು ಗಾಳಕ್ಕೆ ಮೀನ್ ಸಿಕ್ತು. ಏನ್ ಹೇಳ್ತಾರೆ ನೋಡಿ, ಮಾನನಿಧಿಗೆ ಕೌರವಂ ಗಾಧೀನವೆನ್ನಯ ತನು ಕೌರವಂ ಗಾಧೀನವೆನ್ನಯ ತನು ವಿಧಾತ್ರಾಧೀನವು ಎನ್ನಯ ಜೀವವು ಅದು ಕಾರಣದಿ ಹಮಗೆ ನೀನು ಚಿಂತಿಸಬೇಡ. ಹಮಗೆ ನೀನು ಚಿಂತಿಸಬೇಡ. ನನ್ನ ಅವಸಾನ ಕಾಲಕ್ಕೆ ಮತ್ತೆ ಬರಲು ನಿಧಾನವನು ನೆರೆ ಬುದ್ಧಿ ಗಳಿಸುವೆನು. ನನ್ನ ಅವಸಾನ ಕಾಲಕ್ಕೆ ಮತ್ತೆ ಬರಲು ನಿಧಾನವನು ನೆರೆ ಬುದ್ಧಿ ಗಳಿಸುವೆನು. ಈಗ ಮರಣದ ಪಾಪ ಭೀಷ್ಮಾಚಾರ್ಯರು ಹೇಳಿದ್ರು, ವಿನಯವಾಗೇ ಹೇಳಿದ್ರು, ನೋಡಪ್ಪ ದುರ್ಯೋಧನ ಪೋಷಣೆಯಿಂದ ಈ ಶರೀರ ಇದೆಯಲ್ಲ, ಅವನಿವತ್ತು ದಿನ ನನಗೆ
ಆಹಾರ ಕೊಟ್ಟಿದ್ದಾನೆ, ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ, ಅವನೇ ರಾಜ, ಎಲ್ಲ ರೀತಿಯ ಸೌಲಭ್ಯ ಕೊಟ್ಟಿದ್ದಾನೆ ನನಗೆ. ಹಾಗಾಗಿ ಈ ಶರೀರ ದುರ್ಯೋಧನನಿಂದ ಪೋಷಣೆಗೆ ಒಳಗಾಗಿದೆ. ಈ ಶರೀರವನ್ನು ನಾನು ಅವನಿಗಾಗಿ ಕೊಟ್ಟಿದ್ದೇನೆ. ಆದರೆ ಪ್ರಾಣ ಇದೆಯಲ್ಲ, ಅದು ವಿಧಾತ, ಅವನಿಗೆ ವಿಧಿಗೆ ಸೇರಿರ್ತಕ್ಕಂಥದ್ದು, ಅದನ್ನು ಮೀರಿರ್ತಕ್ಕಂಥವನು. ಭೀಷ್ಮಾಚಾರ್ಯನಿಗೆ ಯಾವ ಕಾಲವೂ ಕೂಡ ಅವನೇನು ಕೇಳೋಂಗಿರ್ಲಿಲ್ಲ. ಅವನು ನಮ್ಗೆ ಯಾರಿಗೂ ಕೂಡ ಕಾಲನ ಅಧೀನದಲ್ಲಿ ಇದ್ದೀವಿ ನಾವು. ಆದರೆ ಭೀಷ್ಮಾಚಾರ್ಯರಿಗೆ ಅದಿರಲಿಲ್ಲ. ಅವನಿಗೆ ಹೊರ ಬಂದ್ಬಿಟ್ಟಿತ್ತು. ಅವರು ಯಾವಾಗ ಬೇಕಾದ್ರೆ ಅವಾಗ, ಬೇಕು ಅಂದ್ರೆ ಬೇಕು, ಬೇಡ ಅಂದ್ರೆ ಬೇಡ. ಅವರು ಹೇಳ್ತಾನೆ, ಬ್ರಹ್ಮನ ಅಧೀನವಾಗಿರ್ತಕ್ಕಂಥವ್ನು ನಾನು, ನನ್ನ ಪ್ರಾಣ, ಈ ಶರೀರ, ಈ ಎರಡು ಮಾಡ್ಕೊಂಬಿಟ್ಟ. ಅದ್ವೈತವಾಗಲಿಲ್ಲ, ದ್ವೈತವೇ ಆಗೋಯ್ತು. ಶರೀರ ಬೇಡ ಅಂದ, ಶರೀರವೇ ಬೇರೆ, ಈ ಪ್ರಾಣವೇ ಬೇರೆ. ಹಾಗಾಗಿ ನಾನು ಎರಡು ಇರ್ತಕ್ಕಂಥದ್ದು. ಒಂದು ನನ್ನ ಶರೀರವನ್ನ ಕೌರವನು ಕೊಡ್ತೀನಿ, ನನ್ನ ಪ್ರಾಣ. ನಿಜವಾಗ್ಲೂ ಧರ್ಮರಾಜ ಕೇಳಿರೋದು ಭೀಷ್ಮನ ಪ್ರಾಣವನ್ನೇ. ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದೇ ಬರ್ತಕ್ಕಂಥದ್ದು. ಆ ಮುಂದಿನ ಪದ್ಯ ಬರ್ತದೆ, ಹೇಗೆ ಹೇಳ್ತಾ ಅಂತ, ಕಳವಳ ಪಡಬೇಡ, ನನ್ನ ಕೊನೆಗಾಲಕ್ಕೆ ನಿಂಗೆ ಗೊತ್ತಾಗ್ಬಿಡ್ತದೆ. ಯುದ್ಧ ಮಾಡಿ ಕೊನೆ ಕಾಲಕ್ಕೆ ಬರ್ತದಲ್ಲ, ಆ ಸಮಯಕ್ಕೆ ನೀನು ಮತ್ತೆ ಬಂದರೆ, ಒಂದು ಕಂಡೀಷನ್ನು, ನಾನು ಹೇಳಿ ಕಳಿಸೋದಿಲ್ಲ, ನೀನು ಬರಬೇಕು. ಮತ್ತೆ ಬಂದರೆ ಸೂಕ್ತ ಸಲಹೆಯನ್ನು ಕೊಡ್ತೀನಿ, ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ ಅಂತ ಹೇಳಿ ಕಳಿಸ್ತೀನಿ. ಆಯ್ತು. ಏನೇ ಹಸನವಿರುತ್ತ ಯಮನಂದನನು ಕಳುಹಿಸಿಕೊಂಡು, ಹಸನವಿರುತ್ತ ಯಮನಂದನನು ಕಳುಹಿಸಿಕೊಂಡು, ಗಂಗಾ ತನುಜ ಉಚಿತೋಕ್ತಿಗಳ ನೆನೆದಡಿಗಳಿಗೆ ಉಳಗಿಸುತ್ತ ವಿನುತಮದಿ ನಡೆದರಲು ಸುಭಟರು ತನಗೆ ತೊಲಗಿದರು. ಪಾಂಡವನೆನಪ ಮೈಗಿಕ್ಕಿದನು ದ್ರೋಣನ ಚರಣ ಕಮಲದಲ್ಲಿ. ಧರ್ಮರಾಜ ಕಥಾ ಪ್ರಸಾದ ಆಯಿತು, ನಿಮ್ಮ ಮಾತು ಒಪ್ಕೊಂಡೆ ಅಂತೇಳಿ ಕವಿ ಬಳಸಿರೋ ಪದ ಪುಳಕಿಸುತ್ತ ಆನಂದ ಪಟ್ಟಣಂತೆ. ಹೆಂಗೋ ಭೀಷ್ಮಾಚಾರ್ಯರಿಂದ ನನಗೆ ತೊಂದರೆ ತಪ್ಪಿತು, ನಾನು ಬಚಾವಾದೆ, ಅದಕ್ಕೆ ಹೇಳಿದ್ದೆ ಏನು ಬೆಳಕು ಬಂದಿದ್ದ ಅಂತ. ಸರಿ ಆಯಿತು, ತಾತ ಹೆಂಗಿದ್ರು ಅವಸಾನ ಕಾಲದಲ್ಲಿ ಹೇಳ್ತಾರೆ, ಅಲ್ಲಿ ಒಂದು ಘಟ್ಟ ಮುಗೀತು ಅಂದ್ಕೊಂಡು ಮುಂದೆ ಬಂದ. ಆ ಧರ್ಮರಾಜನ ಸುತ್ತಲೂ ಬೆಂಗಾವಲು ಪಡೆ ಇತ್ತಂತೆ, ದೂರ ಸರಿತಂತೆ. ಪಕ್ಕಕ್ಕೆ ಮುಂದೆ ಎಲ್ಲಿ ಹೋಗ್ತಾನೆ ಅವ್ನು ನೋಡ್ಬೇಕು ಅಂತ ಬಂದ. ಅಲ್ಲಿ ಬಂದವನೇ ಮತ್ತೆ ದ್ರೋಣನ ಇಟ್ಕೊಂಡ. ದ್ರೋಣನ ಪಾದಗಳು ನಮಸ್ಕಾರ ಮಾಡ್ದ. ಧರ್ಮರಾಜ ಬಂದು ನಮಸ್ಕಾರ ಮಾಡಿ ನೋಡಿದ ತಕ್ಷಣ ದ್ರೋಣನಿಗೆ ಖುಷಿಯಾಗೋಯ್ತು. ಏನ್ ಕೇಳ್ತಾನೆ ನೋಡಿ, ಅರಸ ಬಂದನು ಅಪೂರ್ವವಾಯಿತು ದರುಶನವು ತನಗೆ ಎನ್ನುತ್ತ ಗರುಡಿಯ ಗುರು ಮಹೀಪಾಲಕನ ಮಗುಟವನೆತ್ತಿದನು. ಬಳಿಕ ಬರಸೆಳೆದು ಬಿಗಿಯಪ್ಪಿದನು, ಬರಸೆಳೆದು ಬಿಗಿಯಪ್ಪಿದನು. ಸಂಗರದ ಸಮಯದಲೇಕೆ ಬಂದಿರಿ, ಸಂಗರದ ಸಮಯದಲೇಕೆ ಬಂದಿರಿ. ಭರವಸದ ಬಗೆಯೇನು ಭಿನ್ನ ಮಾಡು ಸಾಕೆ
ಧರ್ಮರಾಜ ಬಂದಿದ್ದು ದ್ರೋಣಾಚಾರ್ಯ ತುಂಬ ಖುಷಿ ಆಗುತ್ತೆ. ಹೆಚ್ಚು ಕಮ್ಮಿ ಅವರು ಸಭಾ ಪರ್ವದಲ್ಲಿ ನೋಡಿದ್ದು, ಅಂದರೆ ಅವರು ಅರಣ್ಯಕ್ಕೆ ಹೋಗೋದಕ್ಕೆ ಮುಂಚಿತವಾಗಿ ನೋಡಿದ್ದು, ಆಗ ನೋಡೇ ಇರಲಿಲ್ಲ. ಉತ್ತರ ಗೋಗ್ರಹಣ ಯುದ್ಧ ಆದಾಗ ಅರ್ಜುನ ಒಬ್ಬನೇ ಇದ್ದಿದ್ದು, ಇವ್ರು ಯಾರು ಇರಲಿಲ್ಲ. ಅವರೆಲ್ಲ ದಕ್ಷಿಣ ಗೋಗ್ರಹಣಕ್ಕೆ ಹೋಗಿಲ್ಲ. ಸುಮಾರು ಒಂದು 12-13 ವರ್ಷ, ಈ ಕಡೆ ಒಂದಿಷ್ಟು ವರ್ಷ ಆಯ್ತಲ್ಲ, ಧರ್ಮರಾಜ ನೋಡೇ ಇರಲಿಲ್ಲ. ದ್ರೋಣಾಚಾರ್ಯ ತುಂಬಾ ಖುಷಿ ಆಯಿತು. ಆಲಿಂಗನ ಮಾಡ್ಕೊಳ್ತಾರೆ. ಭೀಷ್ಮಾಚಾರ್ಯರು ಆಲಿಂಗನ ಮಾಡ್ಕೊಳ್ಳಿಲ್ಲ, ದ್ರೋಣಾಚಾರ್ಯರು ಆಲಿಂಗನ ಮಾಡ್ಕೊಂಡು. ಭೀಷ್ಮಾಚಾರ್ಯರು ಮಾಡ್ಕೊಳ್ಳೋಂಗಿಲ್ಲ, ವ್ಯತ್ಯಾಸ ಇದೆ. ಇಲ್ಲಿ ಶಿಷ್ಯ ಅವ್ರಿಗಿನ ಸ್ವಲ್ಪ ಇವರು ಫ್ರೀ. ದ್ರೋಣಾಚಾರ್ಯ ಆಲಿಂಗನ ಮಾಡ್ಕೊಂಡ್ರು. ಏನಪ್ಪ ನಾನು ನೋಡಕ್ ಬಂದಿದ್ದೀಯ, ಏನು ವಿಚಾರ? ಸುಮ್ಮನೆ ಯಾರು ಬರೋದಿಲ್ಲ, ಏನೋ ಕಾರಣ ಇಟ್ಕೊಂಡೇ ಬರೋದು. ಏನಾದರೂ ಬಂದಿದ್ದೆ, ಸುಮ್ಮನೆ ಬಂದೆ ಅಂತಾರೆ. ಯಾರೋ ಮನೆಗೆ ಬಂದಿರ್ತಾರೆ, ಸುಮ್ಮನೆ ಬಂದೆ ಅಂತಾರೆ. ಏನಿಲ್ಲ, ಅದು ಇದು ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಅವ್ರಿಗೇನೋ ಉದ್ದೇಶ ಕೊಟ್ಟಾಗುತ್ತೆ. ಸ್ವಲ್ಪ ಇನ್ನೇನು ಮಾತು ಮುಗಿಸೋ ಟೈಮ್ಗೆ ಏನಾದರೂ ಹೇಳ್ತಾರೆ. ಇಲ್ಲ ಸಕ್ಕರೆ ಇಸ್ಕೊಳಕ್ಕೆ ಬಂದೆ ಅನ್ಸನೋ, ಅಥವಾ ಇವಾಗ ಹೋಯ್ತಾ ಕಾಲ, ಈಗ ಯಾರು ಹಂಗಿಲ್ಲ, ಅದು ಬೇರೆ ಥರದಲ್ಲಿ ಕೇಳಕ್ಕೆ ಶುರು ಮಾಡ್ತಾರೆ. ಎಲ್ಲ ಮಾತಾಡಿದ್ಮೇಲೆ ಇನ್ನೇನು ಹೊರಡೋಣ, ಇನ್ನೇನು ಸಮಾಚಾರ ಅಂತ 2-3 ಸರಿ ಅಂದರೆ ಏನೋ ಸಮಥಿಂಗ್ ಬಿಹೈಂಡ್ ದೇರ್ ಅಂತೇಳಿ ಏನೋ ಇರ್ತದೆ ಅಂತ. ಇಲ್ಲಿ ದ್ರೋಣಾಚಾರ್ಯ ಏನು ನಿರೀಕ್ಷೆ, ಏನಪ್ಪ ಯುದ್ಧದ ಸಮಯದಲ್ಲಿ ಬಂದ್ಬಿಟ್ಟಿದ್ಯಲ್ಲ, ಏನು ನಿರೀಕ್ಷೆ ಮಾಡ್ತಿದ್ಯಾ, ನಿರೀಕ್ಷೆ ಏನಕ್ಕೆ ಬಂದಿದ್ಯಾ ಅಂತ ಕೇಳಿದಾಗ ಧರ್ಮರಾಜ ಹೇಳ್ದ, ಯಾವಾಗ ದೈವವು ನೀನು ಗುರು ನೀನು, ಯಮಗೆ ತಾತನು ನೀನು, ಯಾವಾಗ ದೈವವು ನೀನು ಗುರು ನೀನು, ಯಾವಾಗ ತಾತನು ನೀನು, ಮಹದಾಹಮದೊಳಗೆ ಪತಿ ಕರೆಸಿ ರಕ್ಷಿಸಲು ಒಡೆಯ ನಮಗೆ ಮಹದಾಹಮದೊಳಗೆ ಪತಿ ಕರೆಸಿ ರಕ್ಷಿಸಲು ಒಡೆಯ ನಮಗೆ ಅವನಿಯ ಅಭಿಲಾಷೆಯಲಿ ತೆತ್ತುದು ಬವರವು, ಅವನಿಯ ಅಭಿಲಾಷೆಯಲಿ ತೆತ್ತುದು ಬವರವು, ಯಮಗಿನ್ನೇನು ಗತಿ ಕೌರವ ಜಯೋಪಾಯಕ್ಕೆ ಹದನೇನು, ಕೌರವ ಜಯೋಪಾಯಕ್ಕೆ ಹದನೇನೆಂದು ನೃಪ ನುಡಿದ. ಧರ್ಮರಾಜ ಎಷ್ಟು ಚೆನ್ನಾಗಿ ಹೋಗುತ್ತಾ ನೋಡಿ. ಗುರುಗಳೇ, ನೀವು ದೇವರು, ನಮ್ಮ ತಂದೆ ತಾಯಿ, ನಮ್ಮ ತಂದೆ ಅಷ್ಟೇ ನಿಮಗೆ ಗೌರವ ಕೊಡ್ತೀವಿ, ನೀವೇ ಕಾಪಾಡಿದ್ರಿ. ಭೂಮಿ ಆಸೆಯಲ್ಲಿ ಬಂದುಬಿಟ್ಟಿದ್ದೀವಿ, ಯುದ್ಧ ಅಂತ ನಿಮ್ಮನ್ನ ನಾವು ಕೇಳ್ತಿದ್ವಿ, ಕಾಪಾಡಿ. ಕೌರವರ ಸೈನ್ಯವನ್ನು ಹೇಗೆ ಗೆಲ್ಲಬೇಕು, ನಿಮ್ಮನ್ನ ತಿಳಿಸ್ತಕ್ಕಂಥ ದಾರಿ ಅವರು ನೇರವಾಗಿ ಕೇಳಿರ್ತಾರೆ. ಯುದ್ಧ ಅಂದ್ರೆ ಬರೀ ಪರಾಕ್ರಮ ಒಂದೇ ಅಂತಲ್ಲ, ಇವು ಇರಬೇಕು. ಸಾಮ, ಭೇದ, ದಂಡ ಇವೆಲ್ಲ ಇದೆಲ್ಲ 4 ಉಪಾಯಗಳು, ಅದರಲ್ಲಿ ಒಂದು ಉಪಾಯ, ಅದಕ್ಕೆ ಸಾಮೋಪಾಯ ಅಂತೇಳಿ ಮೊದಲೇ ಕವಿ ಹೇಳಿದ್ರು. ಅದಕ್ಕೆ ನಿಮಗೆ ಹೇಗೆ ಗೆಲ್ಲಬೇಕು, ಯಾವ ರೀತಿ ಮಾಡಬೇಕು, ದಯವಿಟ್ಟು ತಿಳಿಸಿ ಅಂದಾಗ ಭೀಷ್ಮ ಏನಿದ್ದು ಅದೇ ಮಾತನ್ನ ದ್ರೋಣಾಚಾರ್ಯರು ಹೇಳ್ತಾರೆ. ಇವ್ರು ಹೇಗೆ ಹೇಳ್ತಾರೆ ಕೇಳಿ. ಅರಸಕ್ಕೆ ಅರ್ಥಕ್ಕೆ ಧರಣೀಶ್ವರರು ಕಿಂಕರರು, ಅರಸಕ್ಕೆ ಅರ್ಥಕ್ಕೆ
ಕಿಂಕರತೆ ಯಮಗಾಯಿತು ನಿರುತ ಕೌರವನರ್ಥದಲ್ಲಿ ಕಿಂಕರತೆ ಯಮಗಾಯಿತು ರಾಜೈಶ್ವರ್ಯ ಸೇವಾ ಪರರಿಗೆ ಈ ಸ್ವಾತಂತ್ರ್ಯವಿಲ್ಲ ರಾಜೈಶ್ವರ್ಯ ಸೇವಾ ಪರರಿಗೆ ಈ ಸ್ವಾತಂತ್ರ್ಯವಿಲ್ಲಂದ ಲೋಕದಲ್ಲಿ ರಾಜರು ಯಾವುದಕ್ಕೆ ದಾಸರು ಅಂದರೆ ಹಣಕ್ಕೆ. ರಾಜರ ಗುಣ ಏನು? ಸಂಪಾದನೆ ಮಾಡು, ಕೋಟಿಗಟ್ಟಲೆ ಸಂಪಾದನೆ ಮಾಡು. ಎಷ್ಟೆಷ್ಟು ಸಂಪಾದನೆ ಮಾಡಿದ್ರೆ ಅಷ್ಟೆಷ್ಟು ನಿನ್ನ ವೈಭವ. ಸಂಪತ್ತು ಕ್ರೋಢೀಕರಣ ಮಾಡೋದು. ಸಿರಿಯು ತಾನು ದಾಸ್ಯವನ್ನು ಉಂಟು. ಯಾವಾಗ ಹಣದ ಹಿಂದೆ ಹೋಗ್ತೀವೋ ನಾವು ಕಿಂಕರರಾಗ್ಬಿಡ್ತೀವಿ, ಸೇವಕರಾಗ್ಬಿಡ್ತೀವಿ. ಹಣ ಅನ್ನೋದು ನಮ್ಮನ್ನ ನಾವು ಹಣವನ್ನು ನಾವು ಆಳಬೇಕು ಅಂತ ಇದೆ. ಆದರೆ ಹಣವೇ ನಮ್ಮನ್ನು ಆಳ್ತದೆ. ವಸ್ತುಸ್ಥಿತಿ ಅದೇನೆ, ಹಣನೇ ನಮ್ಮನ್ನು ಆಳ್ತಾ ಇರೋದು, ನಾವೆಲ್ಲ ಆಳ್ತಿರೋದು. ಇದು ಲೋಕದ ವಸ್ತುಸ್ಥಿತಿ. ಧರ್ಮರಾಜ ಕೇಳಿಸ್ಕೋ, ನಾನು ದುರ್ಯೋಧನನ ನಮಗೆ ದಾಸತ್ಯವನ್ನ ಅವನ ದಾಸನಾಗಿದ್ದೇವೆ. ಯಾಕೆಂದ್ರೆ ಅವನು ಹಣ ಕೊಟ್ಟ, ನಾವು ಸಂಪಾದನೆ ಮಾಡ್ಕೊಂಡು ಅಂದ್ರೆ ನಾವು ಕೆಲಸ ಮಾಡ್ಕೊಂಡಿದ್ದೀವಿ. ನಮಗೆ ಯಾವುದೇ ರೀತಿಯ ಸ್ವಾತಂತ್ರ್ಯವೂ ಇಲ್ಲ. ಇದು ನಿಜವಾದ ಮಾತು. ಬಾಸ್ ಈ ಪದ ಎಲ್ಲಿ ಬಂತು ಗೊತ್ತಿಲ್ಲ. ಯಾರು ಎದುರುಗಡೆ ಮಾತಾಡೋದಿಲ್ಲ. ಹಣ ಇರ್ತಕ್ಕಂಥವ್ರು ಯಾರ ಮೇಲೆ ಇರ್ತಾರೋ ಅವ್ರ ಕೆಳಗಡೆ ಬೇರೆ ಯಾರು ಏನೋ ಹೊರಗಡೆ ಗುಸುಗುಸ ಬಸಬಸ ಅಂತ ಮಾತಾಡೋದೇ ಹೊರತು ನೇರವಾಗಿ ನಿಂತ್ಕೊಂಡು ಯಾರು ಹೇಳ್ತಿಲ್ಲ. ದುರ್ಯೋಧನನಿಗೆ ಇವರೆಲ್ಲರೂ ಕೂಡ ಏನು ದಾಸತ್ವದಲ್ಲಿದ್ದಾರೆ ಅಂತ ಅವರೇ ಹೇಳ್ತಾರೆ, ಬಾಯ್ಬಿಟ್ಟು ಹೇಳ್ತಾರೆ. ನಾನೇನ್ ಮಾಡಪ್ಪ, ನಾನು ರಾಜೇಶ್ವರಿಯ ಸೇವಾ ಪರರಿಗೆ ಸ್ವಾತಂತ್ರ್ಯವೇ ಇಲ್ಲ, ನಾನು ಅಧೀನನಾಗಿದ್ದೇನೆ. ಅಷ್ಟು ಮಹಾಪರಾಕ್ರಮಿಯಾಗಿರ್ತಕ್ಕಂಥವನು, ಈಶ್ವರನ ಅಂಶದಿಂದ ಹುಟ್ಟಿದಂಥವನು, ಎಷ್ಟು ದೊಡ್ಡ ವೀರ ಯೋಧ, ಅವನೂ ಕೂಡ ದಾಸನಾಗಿದ್ದೇನೆ ಅಂತ ಹೇಳ್ತಾರೆ. ಬಹಳ ಹೀನಾಯ ಸ್ಥಿತಿ ಪಾಪ ಅವನಿಗೆ. ಅರ್ಧ ರಾಜ್ಯ ಬೇರೆ ಇತ್ತು ದ್ರುಪಂದು, ಅದೇ ವಾಪಸ್ ಕೊಟ್ಟಿರಲಿಲ್ಲ. ಅರ್ಧ ರಾಜ್ಯನೇ ಕೊಟ್ಟಿದ್ದು ಅವನಿಗೆ. ಮತ್ತೆ ಅದು ಬೇರೆ ಇತ್ತು, ಇದು ಬೇರೆ ಇತ್ತು. ಏನ್ ಮಾಡೋದು ಗೊತ್ತಿಲ್ಲ. ಇವರು ನೋಡಕ್ ಮಾತ್ರ ವೇಷ ಅದೇ ತರನೇ ಇತ್ತು, ಗಡ್ಡ ಅದೇ ಒಂದಿದು. ಇದರೊಳಗೆ ಏನ್ ಮಾಡೋದು ಹಣ ಗೊತ್ತಿಲ್ಲ ಪಾಪ. ಇವನು ಅದಕ್ಕೆ ಹೇಳ್ತಾನೆ, ನಾನು ಏನ್ ಮಾಡ್ಲಿ, ನಾನು ಸ್ವಾತಂತ್ರ್ಯವಿಲ್ಲ ಅಂದಾಗ ಮತ್ತೆ ಧರ್ಮರಾಜ ಮಾತು ಹೇಳ್ದ. ಆದರೆ ಮಗಿನ್ನೇನು ಗತಿ, ಆದರೆ ಯಮಗಿನ್ನೇನು ಗತಿ, ರಣವಾದ ಸಿದ್ಧಿಯದೆಂತೂ ಜಯ ಸಂಪಾದಕರು ನಮಗಾರು, ಜಯ ಸಂಪಾದಕರು ನಮಗಾರು ಎನ್ನಲು ಗುರು ಕೇಳಿ ನಸುನಗುತ್ತ ಕಾದುವ ಸಮಯದೊಳಗೆ ಅಪ್ರಿಯವಾದ ನುಡಿಗಳ ಕೇಳಿದ ಕ್ಷಣ ಮೇದಿನಿಯೊಳಾವಿದೆವು, ಕಾದುವ ಸಮಯದೊಳಗೆ ಅಪ್ರಿಯವಾದ ನುಡಿಗಳ ಕೇಳಿದ ಕ್ಷಣ ಮೇದಿನಿಯೊಳ ಆವಿರೆವು, ಚಿಂತಿಸಬೇಡ ಹೋಗಂದ ಧರ್ಮರಾಜ ಕೇಳ್ದ ಏನ್ ಮಾಡಬೇಕು ಅಂತ ನೇರವಾಗಿ ಹೇಳ್ಬಿಟ್ಟ.
ಇಲ್ಲಪ್ಪ, ಏನ್ ಚಿಂತೆ ಮಾಡಬೇಡ, ನಮ್ಮನ್ನು ಜಯಿಸ್ತಕ್ಕಂಥ ಒಂದು ಸುದ್ದಿ ಕೇಳ್ತಿದ್ಯಾ, ತುಂಬಾ ಸುಲಭ. ಯುದ್ಧದಲ್ಲಿ ಅಹಿತವಾದ ಸುದ್ದಿಯನ್ನು ನಾನು ಕೇಳಿದೆ. ನನ್ನ ಕಿವಿಗೆ ಇಷ್ಟವಾಗದೇ ಇರ್ತಕ್ಕಂಥ ಏನಾದರೂ ಸುದ್ದಿ ಬಂದ್ರೆ ನಾನು ಈ ಭೂಮಿಯ ಮೇಲೆ ಇರುವುದಿಲ್ಲ. ಯೋಚಿಸಬೇಡ, ನಡಿ ಅಂತ. ಅಲ್ಲಿಗೆ ಧರ್ಮರಾಜನನ್ನೂ ಗೆದ್ದ. ಧರ್ಮರಾಜ ಭೀಷ್ಮನನ್ನ, ದ್ರೋಣರನ್ನ ಇಬ್ಬರನ್ನು ಗೆದ್ದ ಮೇಲೆ ಕೃಪಾಚಾರ್ಯರ ಬಳಿಗೆ ಬರ್ತಾನೆ. ಬಂದೇನಾಯ್ತು? ಕೃಪನ ಬೀಳ್ಕೊಂಡು ಅತುಲ ಜಯಲೋಲುಪನು ಶಲ್ಯನ ಬಂದು ಕಂಡನು. ವಿಪುಳಮತಿ ಮಾತಾಡಿದನು ನಿಜ ರಾಜ ಕಾರ್ಯವ. ಕೃಪೆಯ ಮಾಡುವುದೆಮಗೆ ರಣದಲ್ಲಿ ತವನ ತನಯನ ತೇಜವನು ನಿಷ್ಕೃಪೆಯೊಳ್ ಅವಗಣಿಸೆಂದು. ರಣದಲ್ಲಿ ತವನ ತನಯನ ತೇಜವನು ನಿಷ್ಕೃಪೆಯೊಳ್ ಅವಗಣಿಸೆಂದು. ಶಲ್ಯನುಡು ಅಭಯವನು ಪಡೆದ. ಕೌರವ ಸೈನ್ಯದ 4 ಪ್ರಧಾನವಾದ ಸ್ತಂಭಗಳು: ಭೀಷ್ಮ, ದ್ರೋಣ, ಕೃಪಾಚಾರ್ಯ. ಕೃಪಾಚಾರ್ಯ ಏನು ಸಾಮಾನ್ಯನಾಗಿರ್ತಕ್ಕಂಥವನಲ್ಲ, ಮಹಾವೀರ. ಗೌತಮ ಗೋತ್ರದ ಶರದ್ವಂತ ಅಂತಕ್ಕಂಥ ಒಬ್ಬ ಋಷಿಯ ವೀರ್ಯ ನೊದೆಯ ಮೇಲೆ ಬಿದ್ದಾಗ 2 ಶಿಶು ಹುಟ್ಟಿದುವಂತೆ, ಒಂದು ಕೃಪಾ, ಒಂದು ಕೃಪೆ ಅಂತ. ಆ ಮಗುವನ್ನ ಶಂತ ಮಹಾರಾಜ ಯುದ್ಧಕ್ಕೆ ಹೋದಾಗ ಆ ಮಗು ಬಿದ್ದು ನೋಡಿ ಎತ್ಕೊಂಡ್ ಬರ್ತಾನೆ. ಇಬ್ಬರು ಮಕ್ಕಳನ್ನ, ಕೃಪಾ ಮತ್ತು ಕೃಪೆಯನ್ನು ತಂದು ಕೃಪೆಯಿಂದ ಸಾಕಿದಕ್ಕೋಸ್ಕರವಾಗಿ ಕೃಪಾ ಅಂತ ಹೆಸರಿಟ್ಟ, ಕೃಪೆ ಅಂತ ಆಯ್ತು. ಇದು ಮುನಿಗೆ ಗೊತ್ತಾಯಿತು, ರಾಜನ ಬಳಿ ಇದೆ, ಶಂತ ಮಹಾರಾಜನ ಬಳಿ ನನ್ನ ಮಕ್ಕಳಿದ್ದಾರೆ ಅಂತ. ಒಂದು ವಿಚಾರವನ್ನು ಹೇಳಿ ಅವನಿಗೆ ಎಲ್ಲ ರೀತಿ ಸಂಸ್ಕಾರವನ್ನು ಕೊಟ್ಟ, ಉಪನಯನ ಮತ್ತೊಂದೆಲ್ಲ ಮಾಡಿ ಶಾಸ್ತ್ರವಿದ್ಯೆಯನ್ನ ಅವನು ಕಲಿಸಿದ ಮೇಲೆ ಮಹಾಪಂಡಿತನಾಗ್ತಾನೆ. ಪಂಡಿತನಾದ ಮೇಲೆ ಅವನಲ್ಲೇ ಇದ್ದ. ಅವನು ಕೃಪಾಚಾರ್ಯ ಅವನು ಹೇಗೆ ಚಿರಂಜೀವಿಯಾದ ಅನ್ನೋದ್ರ ಬಗ್ಗೆ ಎಲ್ಲೂ ಸ್ಪಷ್ಟವಾದ ಮಾಹಿತಿ ಇಲ್ಲ. ಮಹಾಭಾರತದಲ್ಲೂ ಕೂಡ ಎಲ್ಲೂ ಅದನ್ನು ಉಲ್ಲೇಖ ಮಾಡಿಲ್ಲ, ಯಾಕಾದ ಅವನು, ಅದು ಚಿರಂಜೀವಿ. ಆದರೆ ಕೌರವರ ಸೈನ್ಯದಲ್ಲಿ ಇದ್ರೂ ಕೂಡ ಅವನು ಧರ್ಮದಿಂದನೇ ಬದುಕಿದ. ನನ್ನ ಮಗನಾಗಿರ್ತಕ್ಕಂಥ ಅಶ್ವತ್ಥಾಮನಿಗೂ ಹೇಳ್ತಾನೆ, ಮುಂದೆ ಯುದ್ಧ ಮಾಡ್ಬೇಕಾರೆ ಬೇಡ, ಇದು ಒಳ್ಳೇದಲ್ಲ ಅಂತ. ಅದಕ್ಕೆ ಕೇಳಲಿಲ್ಲ. ಕೃಪಾಚಾರ್ಯ ಮಹಾ ಶಕ್ತಿಶಾಲಿ. ಅವನಿಗೆ ಯಾವುದೇ ರೀತಿಯಲ್ಲಿ ಅವನ ವೀರತ್ವಕ್ಕೆ, ಅವನ ಶೌರ್ಯಕ್ಕೆ ಕೊನೆ ಇರಲಿಲ್ಲ. ಅವನು ಹೇಳ್ದ, ಧರ್ಮರಾಜ ನಿನ್ನ ಪರವಾಗಿದ್ದೇನೆ, ನಿನ್ನ ನಾನು ಕೊಲ್ಲೋದಿಲ್ಲ, ಹೋಗು ಅಂತ. ಅಲ್ಲಿಂದ ಶಲ್ಯನ ಬಳಿಗೆ ಬಂದ. ಶಲ್ಯ ಮಾವ ಬಂದ, ಎಲ್ಲ ಗೊತ್ತಿತ್ತು. ಹೇಳ್ದ, ಏನಪ್ಪ? ನೋಡಪ್ಪ, ನೀನು ಏನು ಮಾಡ್ತೇ ಗೊತ್ತಿಲ್ಲ ಮಾವ. ಕರ್ಣನ ನಂತರ ಬಂದಾಗ ಮಾತ್ರ ನೀನು ಅವನನ್ನು ನಿರ್ದಾಕ್ಷಿಣ್ಯವಾಗಿ ಕೃಪೆನೇ ತೋರಿಸ್ಬೇಡ, ಅವನನ್ನು ಕೆಟ್ಟದಾಗಿ ಬೈ ಅಂತ ಹೇಳಿದ. ಅಂದರೆ ಧರ್ಮರಾಜನಿಗೆ ಯಾರ್ಯಾರ ದೌರ್ಬಲ್ಯ ಏನು ಅಂತ ಗೊತ್ತಿತ್ತು. ಧರ್ಮರಾಜ ಯೋಚನೆ ಮಾಡಿದ, ಕರ್ಣನನ್ನು ಯಾವ ರೀತಿ, ಅವನು ಯಾವುದಕ್ಕೆ ಅವನು ಈಡಾಗ್ತಾನೆ, ಅವನ ವೀಕ್ನೆಸ್ ಯಾವುದು, ಆ ಒಂದು ಯುದ್ಧ ತಂತ್ರ ಗೊತ್ತಿತ್ತು. ಅದಕ್ಕೆ ಹೇಳ್ದ, ನೀನು ಮುಂದೆ ಏನ್ ಮಾಡುತ್ತೆ ಗೊತ್ತಿಲ್ಲ, ಅಕಸ್ಮಾತ್ ಸಿಕ್ಕಿದ ಸಮಯದಲ್ಲೆಲ್ಲ ಕೇಳಿಸ್ತಾರೆ, ಅವನು ಬೈತಾರೆ, ಅವಾಗ ನನಗೆ ಸಂತೋಷ ಆಗ್ತದೆ. ಅಲ್ಲಿಗಾಯ್ತು, 4 ಜನರನ್ನು ಗೆದ್ದಿದ್ದೀನಿ ಅಂದ್ಕೊಂಡು ಬರ್ತಾನೆ. ಆ ಸಮಯದಲ್ಲಿ ಏನೋ ಒಂದು ಘಟನೆ ಆಯ್ತು. ಏನದು? ಬಲದೊಳಗೆ ಬೇಹವರ ನಾಲ್ವರನೊಳಗು ಮಾಡಿ, ಬಲದೊಳಗೆ ಬೇಹವರ ನಾಲ್ವರನೊಳಗು ಮಾಡಿ, ಧರಾಧಿಪನು ಮನಗೆಲವಿನಲ್ಲಿ ಮರಳಿದನು. ಕೌರವ ಮೋಹನವನುಳಿದು ತಿಳಿದು ತನ್ನೊಳು ಭೀಮಸೇನನ ಬಲುಗದಾಘಾತದಲ್ಲಿ ಕುರು
ನಾನು ಗೆದ್ದಿದ್ದೇನೆ, 4 ಜನರನ್ನ ನನ್ನ ಕಡೆ ಮಾಡಿಕೊಂಡಿದ್ದೀನಿ ಅಂತೇಳಿ ಸಂತೋಷದಿಂದ ಧರ್ಮರಾಜ ತನ್ನ ಸೈನ್ಯದ ಕಡೆಗೆ ತಿರುಗ್ತಿದ್ದಾಗ ಇದ್ದಕ್ಕಿದ್ದಂತೆ ಕೌರವರ ಸೈನ್ಯದಿಂದ ಒಬ್ಬ ಓಡಿ ಬಂದ. ಅವನು ಯಾರಪ್ಪ ಅಂದ್ರೆ ಯುಯುತ್ಸು ಅಂತಕ್ಕಂತಹ ಒಬ್ಬ ವೀರ. ಅವನು ಯಾರವನು ಅಂದ್ರೆ ಧೃತರಾಷ್ಟ್ರನಿಗೆ ವೈಶ್ಯ ಜಾತಿಯ ಹೆಂಡತಿಯಲ್ಲಿ ಜನನವಾಗಿರ್ತಕ್ಕಂಥ ಒಬ್ಬ ವೀರ. ಬಹಳ ಧರ್ಮಿಷ್ಠ, ಅವನು ಸತ್ಯ ಪ್ರತಿಜ್ಞನಾಗಿರ್ತಕ್ಕಂಥ, ಮಹಾಬಲವಂತನಾಗಿರ್ತಕ್ಕಂಥ ಇವನು. ಇಡೀ ಯುದ್ಧವನ್ನು ನೋಡ್ತಾನೆ. ಯುದ್ಧ ಆದ್ಮೇಲೂ ಕೂಡ ಪಾಂಡವರು ಮಹಾಪ್ರಸ್ಥಾನಕ್ಕೆ ಹೋದ್ಮೇಲೂ ಕೂಡ ಯುದ್ಧ ಇವನು ಅಂತಹ ಒಬ್ಬ ವೀರ ಇವನು. ಇವನು ಕೊನೆಗೆ ಪರೀಕ್ಷಿತ ರಾಜನಿಗೆ ಪಟ್ಟ ಕಟ್ಟಬೇಕಾದ್ರೆ ಕೂಡ ಯುದ್ಧ ಇವನು ಯುತ್ಸು ಅಂತಕ್ಕಂಥ ಮಹಾಪರಾಕ್ರಮಶಾಲಿ. ಬಂದವನೇ ಧರ್ಮರಾಜನ ಪಾದಗಳನ್ನು ಹಿಡ್ಕೊಂಡು ಅಚ್ಚರಿಯಿಂದ ಆ ಕಡೆ ಈ ಕಡೆ ಸೈನ್ಯ ನೋಡ್ತೀವಿ. ಯಾರಪ್ಪ ಇವನು ಯುತ್ಸು ಹಿಂಗ್ ಬಂದ್ಬಿಟ್ಟಲ್ಲ, ಏನೇ ಅಂತ ನೋಡ್ತೇನೆ, ಏನಾಯ್ತು ಅಂತ ಕೇಳ್ತಾ ನೋಡಿ. ಎರಡು ಬಲ ಬೆರಗಾಗಿ ನೋಡುತ್ತೀರೆ, ಎರಡು ಬಲ ಬೆರಗಾಗಿ ನೋಡುತ್ತೀರೆ, ಯುಯುತ್ಸು ಮಹೀಶನಂದ್ರಿಗೆ ಕರವ ಮುಗಿದೆರಗಿದರೆ ಹಿಡಿದೆತ್ತಿದನು ಕರುಣದಲ್ಲಿ. ಯುಯುತ್ಸು ಮಹೀಶನಂದ್ರಿಗೆ ಕರವ ಮುಗಿದೆರಗಿದರೆ ಹಿಡಿದೆತ್ತಿದನು ಕರುಣದಲ್ಲಿ. ಧರಣಿಪತಿ ನೀನಾರೆನನು ಕೇಳರಸ ಕೌರವನನುಜ ನಿಮ್ಮನು ಶರಣು ಮೊಗಲೈ ತಂದೆ ಅಭಯವನಿತ್ತು ಸಲಹು. ಧರಣಿಪತಿ ನೀನಾರೆನನು ಕೌರವನನುಜ ನಿಮ್ಮನು ಶರಣು ಮೊಗಲೈ ತಂದೆ ಅಭಯವನಿತ್ತು ಸಲಹೆಂದ. ಯುಯುತ್ಸುವಿಗೆ ಭೀಮನ ಬಲ ಗೊತ್ತಿತ್ತು. ಇವನೇ ಭೀಮನ ಸಹಾಯ ಮಾಡಿದ್ದ. ಯಾವಾಗ ದುರ್ಯೋಧನ ಲಡ್ಡುವಿನಲ್ಲಿ ವಿಷ ಸೇರಿಸ್ಬಿಟ್ಟು ಭೀಮನಿಗೆ ತಿನ್ಸಕ್ ಹೋದಾಗ ಅದು ಬಿಟ್ಟು ನೋಡಿದ್ದ ಇವನು ಯುಯುತ್ಸು. ಹೋಗಿ ಹೇಳ್ತಾನೆ, ಭೀಮ ನಿಮ್ಗೆ ಈ ತರ ಮಾಡಿದ್ದಾರೆ ಅಂತ. ಅವತ್ತಿಂದಲೂ ಭೀಮನ ಬಗ್ಗೆ ಯುಯುತ್ಸುವಿಗೆ ಒಳಗಡೆ ಪ್ರೀತಿ ಜಾಸ್ತಿ ಇತ್ತು. ಅವ್ನು ಗೊತ್ತಿತ್ತು ಕೌರವನ ಸೈನ್ಯ ಭೀಮನ ಗದೆಯಿಂದ ವಧೆ ಆಗ್ತದೆ, ಇವರೆಲ್ಲ ನಾಶವಾಗ್ತಾರೆ ಅಂತ ಗೊತ್ತಿದ್ರಿಂದಾಗಿ ಓಡು ಬಂದ್ಬಿಟ್ಟು ಪಾದ ಇಟ್ಕೊಂಡು ನಮಸ್ಕಾರ ಮಾಡಿ, ನೋಡಿ ಈ ತರ ಆಗಿದೆ, ನನ್ನ ನೀವೇ ರಕ್ಷಣೆ ಮಾಡಿ ಅಂದಾಗ, ನಾನು ಕೌರವ ತಮ್ಮ ಅಂದಾಗ ಧರ್ಮರಾಜ ಪ್ರೀತಿಯಿಂದ ಮೇಲೆ ಎತ್ತಾನೆ, ಅಭಯವನ್ನು ನೀಡ್ತಾನೆ. ನೀಡಿದ ಮೇಲೆ ಇನ್ನೊಂದೇ ಒಂದು ಪದ್ಯದಲ್ಲಿ ಈ ಕಾವ್ಯ ಭಾಗಕ್ಕೆ ನಾವು ಮಂಗಳವನ್ನು ಹೇಳ್ತಾ ಇದ್ದೀವಿ. ಹಿಂದೆ ರಾವಣನನು ಜನಿಗದೈ ತಂದು ಶರಣಾಗತರ ರಕ್ಷಿಪನೆಂದು ರಾಘವನಂದ್ರಿ ಕಮಲವ ಕಂಡು ಬದುಕಿದನು. ಹಿಂದೆ ರಾವಣನನು ಜನಿಗದೈ ತಂದು ಶರಣಾಗತರ ರಕ್ಷಿಪನೆಂದು ರಾಘವನಂದ್ರಿ ಕಮಲವ ಕಂಡು ಬದುಕಿದನು. ಇಂದು ನಿಮ್ಮಂಗ್ರಿಗಳ ಮರೆ ಹೋಗ ಬಂದೆನು. ಇಂದು ನಿಮ್ಮಂಗ್ರಿಗಳ ಮರೆ ಹೋಗ ಬಂದೆನು. ಎನ್ನನು ಪತಿಕರಿಸಬೇಕು
ರಾಮಾಯಣದಲ್ಲಿ ವಿಭೀಷಣ ಹೇಗೆ ರಾವಣನಿಂದ ಹೊರಗಡೆ ಬಂದು ರಾಮನ ಪಾತ್ರವನ್ನು ಇಟ್ಕೊಂಡೋ ಅದೇ ರೀತಿಯಲ್ಲಿ ನಾನು ಬಂದಿದ್ದೇನೆ, ನಿನ್ನನ್ನು ಮೊರೆ ಹೋಗಿದ್ದೇನೆ, ನೀನು ನನ್ನನ್ನು ಕಾಪಾಡಬೇಕು ಅಂತ ಯೂಸು ಧರ್ಮರಾಜನ ಕೇಳಿಕೊಂಡಾಗ ಆಗ ಧರ್ಮರಾಜ ಒಪ್ಕೊಳ್ತಾನೆ, ಹೇಳ್ತಾನೆ, ನೀನು ನನ್ನ ತಮ್ಮ ಅನ್ನೋದ್ರೊಳಗೆ ಅನುಮಾನ ಇಲ್ಲಪ್ಪ, ಹೇಗೆ ಭೀಮಾರ್ಜುನಂತೆ ನೀನೂ ಸಹ ನನ್ನ ತಮ್ಮ ಅಂತ ಈ ಮಾತನ್ನು ಹೇಳಿ ಎನಗೆ ಭೀಮಾರ್ಜುನರವರು ನೀನಾದು ಜನಲ್ಲದೆ ಭೀಮಾರ್ಜುನರವರು ನೀನಾದು ಜನಲ್ಲದೆ ಬೇರೆ ನಿನ್ನಲಿ ಮನವಿದೆ ಬಲ್ಲನೆ ಬಾಯನುತ ಕೈ ಹಿಡಿದು ಜನಪನ ಭಯವನಿತ್ತು ಕೌರವನನು ಜನನು ಕೊಂಡೊಯ್ದನು ಆಘವದನು ಕರಣಿಯಲಿ ಸೇನೆ ಗಜ ಭಜಿಸಿತ್ತು ಬೊಬ್ಬೆಯಲಿ ಭೀಮ ಮತ್ತು ಅರ್ಜುನ ಹೇಗೋ ನೀನು ಹಾಗೆ, ನಿನಗೇನು ಭಯವಿಲ್ಲ, ಬಾ ನನ್ನ ಜೊತೆಯಲ್ಲಿ, ನೀನು ನನ್ನ ತಮ್ಮ ಅಂತೇಳಿ ಧರ್ಮರಾಜ ಅವನನ್ನು ತನ್ನ ಜೊತೆಗೆ ಯುದ್ಧದ ರಂಗದಲ್ಲಿ ತನ್ನ ಸೇನೆ ಕಡೆ ಕರ್ಕೊಳ್ಳೋದ. ಇಲ್ಲಿಗೆ ಈ ಭಾಗ ಮುಗಿದ. ಅಷ್ಟರೊಳಗೆ ಯುದ್ಧಕ್ಕೆ ಎಲ್ಲರೂ ಸಿದ್ಧವಾಗಿದ್ದಾರೆ. ಮುಂದೆ ಏನಾಯಿತು ಆ ಯುದ್ಧದಲ್ಲಿ ಮುಂದಿನ ಘಟನೆ ಎನ್ನುವುದನ್ನು ನಾಳಿನ ತಾವೆಲ್ಲರೂ ಕೇಳಿಸ್ಕೊಳ್ಬೋದು ಅಂತ ಹೇಳ್ತಾ ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಕಮಕ ಭಾರತಿ ಚಾರಿಟಬಲ್ ಟ್ರಸ್ಟ್ ಮತ್ತು ಇತರ ಸಂಘಟನೆಗಳಿಗೆ ಅನಂತ ಕೃತಜ್ಞತೆಗಳನ್ನು ವಂದನೆಗಳನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಅತ್ಯಂತ ಸಮಾಧಾನಚಿತ್ತದಿಂದ ಈ ಮಾತುಗಳನ್ನು ಕೇಳಿಸೋದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ವಾಚನಕಾರರ ಪರವಾಗಿ ಮತ್ತು ನನ್ನ ಪರವಾಗಿ ಹೃತ್ಪೂರ್ವಕವಾಗಿ ಅರ್ಪಣೆ ಮಾಡ್ತಾ ಇದ್ದೀನಿ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ.